ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನನ್ನ ಹೆಸರು ನವೀನ್ ಆಟಿಯಾರ್. ಇವತ್ತಿನ ತರಗತಿಯಲ್ಲಿ ನಾವು ಕ್ಲಾಸ್ 6 ಪಾಠದ 8ನೇ ಪಾಠ ಉತ್ತರ ಭಾರತದ ಪ್ರಮುಖ ರಾಜ ಮನೆತನಗಳಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡುತ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಬಹುದು. ಕೆಳಗಡೆ ಲಿಂಕ್ ಇರುತ್ತೆ, ಅದರ ಮುಖಾಂತರವಾಗಿ ನೀವು ಇದರ ಉಪಯೋಗ ಪಡೆದುಕೊಳ್ಳಬಹುದು. ದಿನನಿತ್ಯ ಕ್ವಿಜ್ಗಳನ್ನ ಮಾಡಲಾಗ್ತಾ ಇದೆ, ಪ್ರತಿಯೊಂದು PDF ಸಿಗುತ್ತೆ, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು, ಉದ್ಯೋಗ ಮಾಹಿತಿಗಳು ಮತ್ತು ನೀವು ಐಡಿಯಾಸ್ ಫೋರಂನ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನ ಕೇಳಿ ಅಲ್ಲಿ ಬಗೆಹರಿಸಿಕೊಳ್ಳಬಹುದು. ಮೈ ನೇಮ್ ಇಸ್ ನವೀನ್ ಆಟಿಯಾರ್. ನಾನು ಅನ್ಅಕಾಡೆಮಿ ಪ್ಲಸ್ ಕೂಡ ಒನ್ ಆಫ್ ದಿ ಟಾಪ್ ಎಜುಕೇಟರ್ ಆಗಿ ಟೀಚ್ ಮಾಡ್ತೀನಿ. ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡಬಹುದು. ನನ್ನ ಇತಿಹಾಸ ತರಗತಿಗಳು ತುಂಬಾನೇ ಕಾಂಪ್ರಿಹೆನ್ಸಿವ್ ಆಗಿರುತ್ತೆ. 300 ಗಂಟೆಗಳ ಕಾಲ ಆಲ್ರೆಡಿ ಅನ್ಅಕಾಡೆಮಿ ಪ್ಲಸ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಈ ಒಂದು ಕ್ಲಾಸ್ ಗಳನ್ನ ಮುಗಿಸಿದೀನಿ. ನೀವು ಅದರ ಕ್ಲಾಸ್ ಗಳನ್ನ ಉಪಯೋಗ ಪಡೆದುಕೊಳ್ಳಬಹುದು. ತುಂಬಾ ಆಳವಾಗಿ ಡಿಸ್ಕಸ್ ಮಾಡಲಾಗಿದೆ, ಅಲ್ಲೂ ಕೂಡ ನನ್ನ ಫಾಲೋ ಮಾಡಬಹುದು. ದಿಸ್ ಇಸ್ ಮೈ ರೆಫರಲ್ ಕೋಡ್ ನವೀನ್ TR 01256. ಇದರ ಮುಖಾಂತರವಾಗಿ ನೀವು ಅನ್ಅಕಾಡೆಮಿ ಪ್ಲಸ್ಗೆ ಜಾಯಿನ್ ಆಗಬಹುದು. ಪಾಠ 8 ಉತ್ತರ ಭಾರತದ ಪ್ರಮುಖ ರಾಜ ಮನೆತನಗಳು. ಮುಖ್ಯವಾಗಿ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಮೌರ್ಯರ ಬಗ್ಗೆ ನೋಡ್ತೇವೆ, ಕುಶಾಣರ ಬಗ್ಗೆ ನೋಡ್ತೇವೆ, ಗುಪ್ತರು ಮತ್ತು ವರ್ಧನರು ಅಥವಾ ಪುಷ್ಯಭೂತಿಗಳು ಅಂತ ಕರಿತೀವಿ. ಈ 4 ರಾಜ ಮನೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಖ್ಯವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ 4 ಪಾರ್ಟ್ ಮಾಡ್ಕೊಳ್ತೇನೆ. ಫಸ್ಟ್ ಪಾರ್ಟ್ ಅಲ್ಲಿ ಮೌರ್ಯರ ಬಗ್ಗೆ ಡಿಸ್ಕಸ್ ಮಾಡೋಣ, ಸೆಕೆಂಡ್ ಪಾರ್ಟ್ ಅಲ್ಲಿ ಕುಶಾಣರ ಬಗ್ಗೆ, ಥರ್ಡ್ ಪಾರ್ಟ್ ಅಲ್ಲಿ ಗುಪ್ತರ ಬಗ್ಗೆ, 4ನೇ ಪಾರ್ಟ್ ಅಲ್ಲಿ ವರ್ಧನರು ಮತ್ತು ಅಥವಾ ಪುಷ್ಯಭೂತಿಗಳ ಬಗ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಈಗ ಮೌರ್ಯರಿಗೆ ಸಂಬಂಧಪಟ್ಟಂತೆ ನೋಡ್ಬೇಕಾದ್ರೆ ನಿಮಗೆ ಮೌರ್ಯರ ಒಂದು ನಮ್ಮ ಭಾರತೀಯ ಇತಿಹಾಸದಲ್ಲಿ ಮೌರ್ಯರ ಸ್ಥಾನ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ರಾಷ್ಟ್ರಧ್ವಜದಲ್ಲಿರುವಂತಹ ಅಶೋಕ ಚಕ್ರ ಇದೇ ರಾಜಮನೆತನಕ್ಕೆ ಸೇರಿತ್ತು. ಅದರಿಂದ ಅರ್ಥ ಮಾಡಿಕೊಳ್ಳಿ ಈ ಒಂದು ಮೌರ್ಯ ಸಾಮ್ರಾಜ್ಯ ಅನ್ನೋದು ಭಾರತ ಇತಿಹಾಸದಲ್ಲಿ ಎಷ್ಟು ಇಂಪಾರ್ಟೆಂಟ್. ಮುಖ್ಯವಾಗಿ ಈ ರಾಷ್ಟ್ರಧ್ವಜದಲ್ಲಿರುವಂತಹ ಅಶೋಕ ಚಕ್ರ ನಮ್ಮ ರಾಷ್ಟ್ರಧ್ವಜದಲ್ಲೇ ಇದೆ. ಆದ್ದರಿಂದ ಅಶೋಕನಿಗೆ ನಮ್ಮ ದೇಶದಲ್ಲಿ ಏಕೆ ಇಷ್ಟೊಂದು ಮಹತ್ವವಾಗಿದೆ, ಅವನ ಕೊಡುಗೆಗಳೇನು ಅನ್ನೋದನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ. ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಡಿಸ್ಕಸ್ ಮಾಡುವಾಗ ಹಲವಾರು ಪ್ರಶ್ನೆಗಳು ನಿಮಗೆ ಇಲ್ಲಿ ಬರ್ತಾ ಹೋಗ್ತವೆ. ಮೌರ್ಯ ಸಾಮ್ರಾಜ್ಯ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂದ್ರೆ ಮೌರ್ಯ ಸಾಮ್ರಾಜ್ಯ. ಇದರ ಸ್ಥಾಪಕರು ಯಾರು ಅಂತ ಕೇಳ್ಬೋದು. ಸ್ಥಾಪಕರು ಅಥವಾ ಫೌಂಡರ್ ಆಫ್ ಮೌರ್ಯ ಡೈನಸ್ಟಿ ಚಂದ್ರಗುಪ್ತ ಮೌರ್ಯ ಅಂತ. ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಹಲವಾರು ರಾಜರುಗಳಿದ್ದಾರೆ. ಮುಖ್ಯವಾಗಿ ನಾವು ಈ ಪಾಠದಲ್ಲಿ ಇಬ್ಬರು ರಾಜರ ಬಗ್ಗೆ ತಿಳಿಯೋಣ. ಬಿಕಾಸ್ ಇದು 6ನೇ ಕ್ಲಾಸ್, ಆದ್ರಿಂದ ಇಬ್ಬರ ರಾಜಗಳ ಬಗ್ಗೆ ಮಾತ್ರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ. ಚಂದ್ರಗುಪ್ತ ಮೌರ್ಯ ಮತ್ತು ಸಾಮ್ರಾಟ್ ಅಶೋಕನಿಗೆ ಸಂಬಂಧಪಟ್ಟಂತೆ ಈ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿಕೊಳ್ಳುತ್ತಾ ಹೋಗೋಣ. ಮುಖ್ಯವಾಗಿ ಚಂದ್ರಗುಪ್ತ ಮೌರ್ಯ, ನಿಮಗೆ ಗೊತ್ತಿರಬೇಕು ಈ ಮೌರ್ಯ ಸಾಮ್ರಾಜ್ಯ ಹೇಗೆ ಅಧಿಕಾರಕ್ಕೆ ಬಂತು ಅಂತ ನೋಡಿದ್ರೆ ಇದಕ್ಕಿಂತ ಹಿಂದವಾಗಿ ನಾವು ನೋಡಿದ್ವಿ ಷೋಡಶ ಮಹಾಜನಪದಗಳು ಅಂತೇಳಿ. ಷೋಡಶ ಮಹಾಜನಪದಗಳು 16 ಮಹಾಜನಪದಗಳು ಇದ್ವು. ಅದರಲ್ಲಿ ಈ ಮಗಧ ಮಹಾಜನಪದವು ಅತ್ಯಂತ ಬಲಿಷ್ಠವಾಗಿತ್ತು ಮತ್ತು ಆಲ್ಮೋಸ್ಟ್ ಭಾರತವನ್ನ ಇದು ಆಳ್ತಾ ಇತ್ತು. ಮಗಧ ಮಹಾಜನಪದವನ್ನ 3 ರಾಜವಂಶಗಳು ಆಳ್ತದೆ. ಮುಖ್ಯವಾಗಿ ಅರಿಯಂಕ ರಾಜವಂಶ, ಶಿಶುನಾಗ ರಾಜವಂಶ ಮತ್ತು ನಂದ ರಾಜವಂಶ. ಒಂದೇ ಡೈನಸ್ಟಿ. ಮಗಧದಲ್ಲಿ ಅರಿಯಂಕ, ಶಿಶುನಾಗ ಮತ್ತು ನಂದ ರಾಜವಂಶ. ಈ ನಂದ ರಾಜವಂಶ, ನಂದ ಡೈನಸ್ಟಿ ಅಂದ್ರೆ ಇದು ಕೊನೆಯ ಡೈನಸ್ಟಿ ಅಂತ ಹೇಳ್ಬೋದಾಗತ್ತೆ. ಅದರಲ್ಲಿ ಕೊನೆಯ ರಾಜ ಧನನಂದನನ್ನ ಮುಖ್ಯವಾಗಿ ಈ ಒಬ್ಬ ಚಾಣಕ್ಯ ಅಂತ ನಿಮಗೆ ಗೊತ್ತಿರಬೇಕು. ದೊಡ್ಡ ಗ್ರೇಟ್ ಕ್ಯಾರೆಕ್ಟರ್ ಭಾರತದಲ್ಲಿ ಅರ್ಥಶಾಸ್ತ್ರವನ್ನು ಬರೆದರು ನೀವನೇ. ತಕ್ಷಶಿಲೆಯ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಥವಾ ಕೌಟಿಲ್ಯ ಹಲವಾರು ಹೆಸರುಗಳಿವೆ. ವಿಷ್ಣುಗುಪ್ತ ಅಂದ್ರೆ ಇವನ್ನೇ, ಚಾಣಕ್ಯ ಅಂದ್ರೆ ಇವನ್ನೇ, ಕೌಟಿಲ್ಯ ಅಂದ್ರೆ ಕೂಡ ಇವನೇ. ಇವನು ಈ ನಂದ ರಾಜವಂಶದ ಕೊನೆಯದಾಗಿರ್ತಕ್ಕಂಥ ಧನನಂದನಿಂದ ಅವನು ಅವಮಾನಿತನಾಗ್ತಾನೆ. ಇದರ ಮುಖಾಂತರವಾಗಿ ನಾನು ನಿನ್ನ ಮೇಲೆ ಸಿಟ್ಟು ತೀರಿಸ್ಕೊತೀನಿ ಅಂತೇಳಿ ಇವನು ಶಪಥವನ್ನ ಮಾಡುವಂತಹದ್ದು. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಏನ್ ಕೇಳ್ಬೋದಪ್ಪ ಅಂದ್ರೆ ಈ ನಂದ ರಾಜವಂಶದ ಕಾಲದಲ್ಲಿ ಇವನು ಧನನಂದನ ಕಾಲದಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅವನು ಈ ಸಂದರ್ಭದಲ್ಲಿ ಭಾರತವನ್ನು ಆಕ್ರಮಣ ಮಾಡ್ತಾನೆ. ವಾಯುವ್ಯ ಭಾರತವನ್ನ ಆಕ್ರಮಣ ಮಾಡುವಂತಹದ್ದು. ವಾಯುವ್ಯದ ಕೆಲವು ಭಾಗಗಳು ಅಲೆಕ್ಸಾಂಡರ್ನ ಕಂಟ್ರೋಲ್ಗೆ ಬರುವಂತಹದ್ದು. ಅದು ನಿಮಗೆ ಗೊತ್ತಿರಲಿ. ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು, ಅಲೆಕ್ಸಾಂಡರ್ ದಿ ಗ್ರೇಟ್ ಯಾರ ಕಾಲದಲ್ಲಿ ಭಾರತವನ್ನ ಆಕ್ರಮಣ ಮಾಡಿದ ಅಂದ್ರೆ ಆಗಿದ್ದಂತಹ ಮಗಧ ರಾಜ ಯಾರಪ್ಪ ಅಂದ್ರೆ ಧನನಂದ. ತುಂಬಾನೇ ಇಂಪಾರ್ಟೆಂಟ್. ಈಗ ತಕ್ಷಶಿಲೆಯ ವಿಷ್ಣುಗುಪ್ತ ಈ ಧನನಂದನಿಂದ ಅವಮಾನಿತನಾಗ್ತಾನೆ. ಇದರ ಮುಖಾಂತರವಾಗಿ ಏನಾಗುತ್ತೆ, ಈ ವಿಷ್ಣುಗುಪ್ತ ನಾನು
ಧನನಂದನ ವಿರುದ್ಧವಾಗಿ ಸೇಡನ್ನ ತಿರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಅವನು ಶಪಥವನ್ನ ಮಾಡ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಆಕ್ಚುಲಿ ಅದರಿಂದ ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ. ವಾಕ್ ಹೋಗ್ಬೇಕಾದ್ರೆ ಏನಾಗ್ತಿರುತ್ತೆ ಅಂದ್ರೆ ಅವರಿಂದ ಕೋಪಗೊಂಡು ಅವನು ಹೋಗ್ತಾ ಇರ್ತಾನೆ. ಒಂದು ಮಗುವನ್ನ ನೋಡ್ತಾನೆ. ಆ ಮಗುವಲ್ಲಿ ಒಂದು ನಾಟಕ ಮಾಡ್ತಿರುತ್ತೆ. ಆ ಒಂದು ಮಗು ನಾಟಕ ಮಾಡ್ತಾ ಇರುತ್ತೆ. ಒಬ್ಬ ಬಾಲಕ ನಾಟಕವನ್ನ ಮಾಡ್ತಾ ಇರ್ತಾನೆ. ಆ ನಾಟಕವನ್ನ ಮಾಡುವಾಗ ಅವನು ರಾಜನ ಕ್ಯಾರೆಕ್ಟರ್ನ ಮಾಡ್ತಿರ್ತಾನೆ. ಇದರ ಮುಖಾಂತರವಾಗಿ ಅವನನ್ನ ಕರೆದು ನಿನಗೆ ರಾಜನಾಗುವ ಆಸೆ ಇದೆಯೇ ಅಂತ ಹೇಳ್ಬಿಟ್ಟು ಕೇಳಿದಾಗ ಆ ರಾಜ ಆ ಒಬ್ಬ ಬಾಲಕ ಒಪ್ಕೊಳ್ತಾನೆ. ಅದರ ಮುಖಾಂತರವಾಗಿ ಅವನನ್ನ ಚೆನ್ನಾಗಿ ಅವನಿಗೆ ಯುದ್ಧ ತರಬೇತಿಯನ್ನ ಕೊಟ್ಬಿಟ್ಟು ಮತ್ತು ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟು ಅವರನ್ನ ಒಬ್ಬ ರಾಜನನ್ನಾಗಿ ತಯಾರು ಮಾಡ್ತಾನೆ. ಅವನು ಯಾರೂ ಅಲ್ಲ, ಚಂದ್ರಗುಪ್ತ ಮೌರ್ಯ. ವಿಷ್ಣುಗುಪ್ತನಿಂದ ತರಬೇತಿ ಪಡೆದಂತಹ ಒಬ್ಬ ಬಾಲಕ ಚಂದ್ರಗುಪ್ತ ಮೌರ್ಯ. ಇವನ ಮುಖಾಂತರವಾಗಿ ಯಾವಾಗ ಆ ಸಂದರ್ಭದಲ್ಲಿ ಧನನಂದ ಪ್ರಜೆಗಳಿಗೆ ಹೆಚ್ಚು ಟ್ಯಾಕ್ಸ್ ಗಳನ್ನ ಹಾಕ್ಬಿಟ್ಟು ಪ್ರಜೆಗಳಿಂದ ಒಂದು ಜನಪ್ರಿಯತೆ ಕಳ್ಕೊಂಡಿರ್ತಾನೆ. ಜನರು ಕೂಡ ಕಾಯ್ತಿರ್ತಾರೆ ಯಾವಾಗ ಧನನಂದನ ಒಂದು ಆಡಳಿತ ಹೋಗುತ್ತೆ ಅಂತೇಳಿ. ಆ ಸಂದರ್ಭದಲ್ಲಿ ಆ ಒಂದು ಒಳ್ಳೆ ಸಂದರ್ಭ ನೋಡುವಂತಹ ವಿಷ್ಣುಗುಪ್ತ ಮತ್ತು ಚಂದ್ರಗುಪ್ತ ಮೌರ್ಯ ಇಬ್ರು ಕೂಡ ರಾತ್ರಿ ಇವನ ಆಸ್ಥಾನಕ್ಕೆ ಅರಮನೆಗೆ ಅಟ್ಯಾಕ್ ಮಾಡಿ ಧನನಂದನನ್ನ ಕೊಲ್ಲಲಾಗುತ್ತೆ. ಮುಖ್ಯವಾಗಿ ನಿಮಗೆ ಗೊತ್ತಿರಲಿ, ಚಾಣಕ್ಯನ ಸಹಾಯದಿಂದ ಚಂದ್ರಗುಪ್ತ ಕ್ರಿಸ್ತ ಪೂರ್ವ 321ರಲ್ಲಿ ಧನನಂದನನ್ನ ಪದಚ್ಯುತಿಗೊಳಿಸಿದನು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಈಗಿನ ಮುಖಾಂತರ ಈ ತರ ಇದೇ ರೀತಿಯಾಗಿ ಮುಖ್ಯವಾಗಿ ನಂದ ರಾಜವಂಶ ಅಥವಾ ಮಗಧ ಮಹಾಜನಪದದ ನಂತರ ಈಗ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಈ ಮುಖಾಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಅನ್ಅಕಾಡೆಮಿ ಪ್ಲಸ್ ಕ್ಲಾಸ್ ಅಲ್ಲಿ ತುಂಬಾ ಡೀಪ್ ಆಗಿ ಲೆಕ್ಕ ಕೊಡ್ರಿ 300 ಗಂಟೆಗಳ ಕ್ಲಾಸ್ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ಅದರ ಉಪಯೋಗ ಪಡೆದುಕೊಳ್ಳಬಹುದಾಗುತ್ತೆ ನೀವು ಅನ್ಅಕಾಡೆಮಿ ಪ್ಲಸ್ ಅಲ್ಲಿ ನನ್ನನ್ನ ಕ್ಲಾಸ್ಗಳನ್ನ ನೋಡಿ. ತುಂಬಾ ಚೆನ್ನಾಗಿದೆ. ಬಿಕಾಸ್ 8 ತಿಂಗಳಾಯ್ತು, 8 ತಿಂಗಳು ಬರೀ ಇತಿಹಾಸನೇ ಮಾಡಿದೀನಿ ಅನ್ಅಕಾಡೆಮಿ ಪ್ಲಸ್ ಅಲ್ಲಿ. ಮುಖ್ಯವಾಗಿ ಹೀಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅದರ ರಾಜಧಾನಿ ಯಾವ್ದಪ್ಪ ಅಂತ ಕೇಳಬಂದು ನಿಮಗೆ ರಾಜಧಾನಿ ಪಾಟಲಿಪುತ್ರ ಅಂದ್ರೆ ಈಗಿನ ಬಿಹಾರದ ಪಾಟ್ನಾ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅದರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಯಾರ ಸಹಾಯದಿಂದ ಅಂತ ಕೇಳಿದ್ರೆ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಥವಾ ಕೌಟಿಲ್ಯ ಎಲ್ಲ ಕೂಡ ಒಂದೇ. ಯಾರನ್ನ ಸೋಲಿಸಿ ಅಧಿಕಾರಕ್ಕೆ ಬರಲಾಯ್ತು ಅಂದ್ರೆ ಧನನಂದ, ಮಗಧ ಮಹಾಜನಪದ ಕೊನೆಯ ರಾಜ. ಲೈಕ್ ದಿಸ್. ಈಗೇನಾಯ್ತು, ನಾನು ನಿಮ್ಗೆ ಹೇಳ್ದೆ ಈ ಧನನಂದನ ಕಾಲದಲ್ಲಿ ಅಲೆಕ್ಸಾಂಡರ್ ಇನ್ವೇಡೆಡ್ ಇಂಡಿಯಾ ಅಂತ ಹೇಳ್ತಾರೆ. ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಣ ಮಾಡ್ತಾನೆ, ವಾಯುವ್ಯ ಕೆಲವು ಭಾಗಗಳನ್ನ ವಶಪಡಿಸಿಕೊಳ್ತಾನೆ. ಅಲೆಕ್ಸಾಂಡರು ಆ ಸಂದರ್ಭದಲ್ಲಿ ಭಾರತವನ್ನು ಆಕ್ರಮಣ ಮಾಡಿಕೊಂಡಾಗ ನಂತರ ಅಲ್ಲಿಗೆ ಸೆಲ್ಯೂಕಸ್ ಅನ್ನುವನೊಬ್ಬನ್ನ ನೇಮಕ ಮಾಡಲಾಗುತ್ತೆ. ಆ ಪ್ರತಿನಿಧಿಯನ್ನ ಸೆಲ್ಯೂಕಸ್ ಅನ್ನ ನೇಮಕ ಮಾಡಲಾಗುತ್ತೆ. ನಂತರ ಚಂದ್ರಗುಪ್ತ ಮೌರ್ಯ ಆಡಳಿತಕ್ಕೆ ಬಂದಾಗ ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾನೆ. ಇವನ್ ಏನ್ ಮಾಡಬಹುದು, ಒಬ್ಬ ಯಂಗ್ ಇನ್ನು ಯುವಕ, ಅವನನ್ನ ಇವನ್ ಏನ್ ಮಾಡುದು ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟು ಸೆಲ್ಯೂಕಸ್ ಅಟ್ಯಾಕ್ ಮಾಡ್ಸಕ್ಕೆ ಟ್ರೈ ಮಾಡ್ತಾನೆ. ಅಟ್ಯಾಕ್ ಮಾಡಿಸಿದಾಗ ದೊಡ್ಡ ಯುದ್ಧವೇ ಆಗೋಗುತ್ತೆ. ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತನ ಮೌರ್ಯನ ಮಧ್ಯೆ ದೊಡ್ಡ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಯಾರೂ ಕೂಡ ಊಹಿಸಿರಲಿಲ್ಲ ಚಂದ್ರಗುಪ್ತ ಮೌರ್ಯ ಗೆಲ್ತಾನೆ ಅಂತೇಳಿ. ಚಂದ್ರಗುಪ್ತ ಮೌರ್ಯ ಮ್ಯಾಸಿಡೋನಿಯಾದ ದೊರೆ ಮುಖ್ಯವಾಗಿ ಅಲೆಕ್ಸಾಂಡರ್ ನೇಮಕ ಮಾಡಿದಂತ ಸೆಲ್ಯೂಕಸ್ ಅನ್ನ ಸೋಲಿಸ್ಬಿಡ್ತಾನೆ. ಇದರ ಮುಖಾಂತರವಾಗಿ ಈಗೇನ್ ಮಾಡ್ತಾನೆ, ಬಾರ್ಡರ್ ಡಿಸ್ಪ್ಯೂಟ್, ಈಗ ಬಾರ್ಡರ್ ಫಿಕ್ಸ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಇವರು ಭಾರತ ದೇಶದೊಳಗೆ ಬರಬಾರದು, ಬಾರ್ಡರ್ ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ವಾಯುವ್ಯ ಭಾಗದ ಒಂದು ಬಾರ್ಡರ್ ಫಿಕ್ಸ್ ಮಾಡಲಾಗುತ್ತೆ. ದಟ್ ಇಸ್ ಕಾಲ್ಡ್ ಕಾಂದಹಾರನ್ನ ಈ ಒಂದು ವಾಯುವ್ಯದ ಒಂದು ಗಡಿಯ ಪ್ರದೇಶವನ್ನಾಗಿ ಫಿಕ್ಸ್ ಮಾಡಲಾಗುತ್ತೆ. ಈಗ ಅದು ಹೇಳುತ್ತೆ ಮುಖ್ಯವಾಗಿ ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಮೌರ್ಯ ಭಾರತದ ಮಧ್ಯೆ ಇದು ಗಡಿ ಭಾಗವಾಗುತ್ತೆ. ನೋಡ್ರಿ ಯಾವ ರೀತಿಯಾಗಿ ಎಷ್ಟು ಟ್ಯಾಕ್ಟಿಕ್ಸ್ ಇಂದ ಆಡಳಿತವನ್ನ ಮಾಡ್ತಾನೆ ಅಂತೇಳಿ. ಇದೇ ರೀತಿಯಾಗಿ ಕಾಂದಹಾರನ್ನ ಎಕ್ಸಾಂಪಲ್ ಕೇಳಬಹುದು, ಕಾಂದಹಾರನ್ನ ಗಡಿಯನ್ನಾಗಿ ಮಾಡಲಾಗುತ್ತೆ. ವೆಸ್ಟರ್ನ್ ಫ್ರಾಂಟಿಯರ್ ಆಫ್ ಎಂಪೈರ್ ಅನ್ನ ಮಾಡಲಾಗುತ್ತೆ. ಸೆಲ್ಯೂಕಸ್ ನಿಕೇಟರ್ ಚಂದ್ರಗುಪ್ತ ಮೌರ್ಯನ ಶೌರ್ಯವನ್ನ ಗಮನಿಸಿ ಮತ್ತೆ ತುಂಬಾನೇ ಸುಂದರ, ಚಂದ್ರಗುಪ್ತ ಮೌರ್ಯ ತುಂಬಾನೇ ಸುಂದರ ಮತ್ತೆ ಅವನ ಶೌರ್ಯಕ್ಕೆ ತುಂಬಾನೇ ಫೇಮಸ್. ಆ ಯುದ್ಧದಲ್ಲೇ ನೋಡಿದ್ದವನು, ಅವನ ಒಂದು ಕಣ್ಣಿನಲ್ಲಿ ಆ ಪ್ರತಿಭೆ ಕಂಡು ಬಂದಿತ್ತು. ಆಗ ಏನ್ ಮಾಡ್ತಾನೆ ಸೆಲ್ಯೂಕಸ್ ನಿಕೇಟರ್ ಇವನ ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೆಲ್ಯೂಕಸ್ ನಿಕೇಟರ್ ಅವನ ಮಗಳಾದ ಹೆಲೆನಾ ಅಥವಾ ವಾಜಿರ, ಎರಡು ಕೂಡ ಒಂದೇ, ಹೆಲೆನಾ ಅಥವಾ ವಾಜಿರ ಅವಳನ್ನ ಚಂದ್ರಗುಪ್ತನಿಗೆ ಕೊಟ್ಟು ವಿವಾಹನ ಮಾಡ್ತಾನೆ. ಸೆಲ್ಯೂಕಸ್ ನಿಕೇಟರ್ ಅವನು ತನ್ನ ಮಗಳಾದ ಹೆಲೆನಾ ಅಥವಾ ವಾಜಿರ ಅವಳನ್ನ
ಚಂದ್ರಗುಪ್ತನಿಗೆ ಕೊಟ್ಟು ವಿವಾಹವನ್ನ ಮಾಡುವಂತಹದ್ದು. ಇದರ ಮುಖಾಂತರವಾಗಿ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು, ಯಾರು ಚಂದ್ರಗುಪ್ತ ಮೌರ್ಯ ವಿದೇಶಿ ರಾಜಕುಮಾರಿಯನ್ನ ಮದುವೆಯಾದ ಮೊದಲ ಭಾರತೀಯ ಆಡಳಿತಗಾರ. ಗೊತ್ತಿಲ್ಲ ನಿಮಗೆ? ಈ ಸೆಲಿಕಸ್ ನಿಕೇಟರನ್ನ ಚಂದ್ರಗುಪ್ತ ಮೌರ್ಯ ಯುದ್ಧದಲ್ಲಿ ಸೋಲಿಸ್ತಾನೆ. ಸೋಲಿಸುವ ಮುಖಾಂತರವಾಗಿ ಕಾಂದಹಾರನ್ನ ಗಡಿ ಪ್ರದೇಶವನ್ನಾಗಿ ಮಾಡ್ತಾನೆ. ಇದರ ಮುಖಾಂತರವಾಗಿ ಸೆಲಿಕಸ್ ನಿಕೇಟರು ತನ್ನ ಮಗಳಾದ ಹೆಲೆನಾ ಅಥವಾ ವಾಜಿರಾವಳನ್ನ ಚಂದ್ರಗುಪ್ತನಿಗೆ ಕೊಟ್ಟು ವಿವಾಹ ಮಾಡುವಂತದ್ದು. ಈ ಮುಖಾಂತರವಾಗಿ ಚಂದ್ರಗುಪ್ತ ಮೌರ್ಯ ವಿದೇಶಿ ರಾಜಕುಮಾರಿಯನ್ನ ಮದುವೆಯಾದಂತಹ ಮೊದಲ ಭಾರತೀಯ ಆಡಳಿತಗಾರ. ತುಂಬಾನೇ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ, ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಈಗ ಈ ಪರ್ಷಿಯಾ ದೊರೆಗಳಿಗೆ ಕುದುರೆಗಳು ಜಾಸ್ತಿ ದೊರೆಯುತ್ತೆ. ಆನೆಗಳು ಭಾರತಕ್ಕೆ ವಿಶೇಷ. ಭಾರತದಲ್ಲಿ ಆನೆಗಳನ್ನು ಯುದ್ಧದಲ್ಲಿ ಬಳಸಲಾಗ್ತಿತ್ತು, ಪರ್ಷಿಯಾದಲ್ಲಿ ಬಳಸಲಾಗ್ತಿರ್ಲಿಲ್ಲ. ಈ ಮುಖಾಂತರವಾಗಿ ಏನ್ ಮಾಡ್ತಾರೆ ಅಂದ್ರೆ, ಇದಕ್ಕೆ ಪ್ರತಿಯಾಗಿ ಏನ್ ಮಾಡ್ತಾರೆ ಚಂದ್ರಗುಪ್ತ ಮೌರ್ಯ, ಅಲ್ಲಿ ಆನೆಗಳ ಅವಶ್ಯಕತೆ ಇದೆ, ಕುದುರೆಗಳೆಲ್ಲ ಆನೆಗಳು ಕೂಡ ಚೆನ್ನಾಗಿರುತ್ತೆ ಸ್ಟ್ರೆಂತ್ ಅಂತ ಹೇಳ್ಬಿಟ್ಟು, ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ 500 ಆನೆಗಳನ್ನ ಸೆಲಿಕಸ್ ನಿಕೇಟರ್ಗೆ ಬಳುವಳಿಗೆ ನೀಡುವಂತಹದ್ದು. ಇದರ ಮುಖಾಂತರವಾಗಿ ಪರ್ಷಿಯಾಗೂ ಕೂಡ ಅಲ್ಲೂ ಕೂಡ ಆನೆಗಳನ್ನ ಬಳಸಿಕೊಂಡು ಮುಖ್ಯವಾಗಿ ಯುದ್ಧವನ್ನು ಮಾಡುವುದು ಪ್ರಾರಂಭ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಭಾರತದಲ್ಲಿ ಮುಖ್ಯವಾಗಿ ಆನೆಗಳನ್ನ ಬಳಸಿಕೊಂಡು ಯುದ್ಧವನ್ನು ಮಾಡಲಾಗ್ತಾ ಇತ್ತು. ಈಗ ಇದು ಪರ್ಷಿಯಾಗೂ ಕೂಡ ಹೋಯ್ತು. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು, ನೆನ್ಪಿಟ್ಕೊಂಡಿರಿ. ಒಳ್ಳೆ ಸಂಬಂಧ ಏನು ಈಗ ಸೆಲಿಕಸ್ ನಿಕೇಟರ್ ಮತ್ತು ಚಂದ್ರಗುಪ್ತ ಮೌರ್ಯನ ಮಧ್ಯೆ ಬೆಳೆಯುವಂತಹದ್ದು. ಸೆಲಿಕಸನು ಚಂದ್ರಗುಪ್ತನ ಆಸ್ಥಾನಕ್ಕೆ ರಾಯಭಾರಿನ ಕಳಿಸ್ತಾನೆ. ದಟ್ ಇಸ್ ಮೆಗಸ್ತನೀಸ್ ಅಂತೇಳಿ. ಮೆಗಸ್ತನೀಸ್ ರಾಯಭಾರಿ. ಸೆಲಿಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನೀಸ್ ಅನ್ನ ಕಳಿಸುವಂತಹದ್ದು. ಇವನು ಭಾರತಕ್ಕೆ ಬರ್ತಾನೆ. ಇವನು ಇಂಡಿಕಾ ಅಂತ ಒಂದು ಪುಸ್ತಕ ಬರೀತಾನೆ. ಮೆಗಸ್ತನೀಸು ಭಾರತದಲ್ಲಿ ಇದ್ದು, ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದು, ಇಂಡಿಕಾ ಎನ್ನುವಂತಹ ಒಂದು ಪುಸ್ತಕವನ್ನು ಬರೀತಾನೆ. ಈ ಇಂಡಿಕಾ ಪುಸ್ತಕ ನಮ್ಮ ಭಾರತೀಯ ಇತಿಹಾಸಕಾರರಿಗೆ ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ಕೊಡುವ ಪ್ರಯತ್ನವನ್ನ ಈ ಇಂಡಿಕಾ ಪುಸ್ತಕ ಬರುತ್ತೆ. ಮೆಗಸ್ತನೀಸ್ ಏನ್ ಬರ್ತಾನೆ ನಿಮಗೆ ಗೊತ್ತಿರಲಿ. ಮೆಗಸ್ತನೀಸು ಸೆಲಿಕಸ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನೀಸನ್ನ ಕಳಿಸುವಂತದ್ದು, ರಾಯಭಾರಿನಾಗಿ ಕಳಿಸುವಂತದ್ದು. ಇದರ ಮುಖಾಂತರವಾಗಿ ಈ ಮೆಗಸ್ತನೀಸ್ ಈ ವಾಸ್ ಫಸ್ಟ್ ಫಾರಿನ್ ಎನ್ವಾಯ್. ಭಾರತಕ್ಕೆ ಮೊಟ್ಟ ಮೊದಲು ಬಂದ ರಾಯಭಾರಿ ಯಾರಪ್ಪ ಅಂದ್ರೆ ಮೆಗಸ್ತನೀಸ್. ವೇನ್ ಸಾಂಗು ಅದು ಇದೆಲ್ಲ ಕೊಡ್ತಾರೆ, ಡೋಂಟ್ ಗೋ ಫಾರ್ ದಟ್. ಮೆಗಸ್ತನೀಸ್ ಗೊತ್ತಿರಿ ನಿಮಗೆ. ಸೆಲಿಕಸನು ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನೀಸ್ ಅನ್ನ ಕಳಿಸುವಂತದ್ದು. ಇದರ ಮುಖಾಂತರವಾಗಿ ಭಾರತಕ್ಕೆ ವಿದೇಶದಿಂದ ಬಂದಂತಹ ಮೊಟ್ಟ ಮೊದಲ ರಾಯಭಾರಿ ಯಾರಪ್ಪ ಅಂದ್ರೆ ವಿದೇಶಿ ರಾಯಭಾರಿ ಮೆಗಸ್ತನೀಸ್ ಅನ್ನುವುದು ನಿಮಗೆ ಗೊತ್ತಿರಲಿ. ಇವನ ಪುಸ್ತಕ ಯಾವುದು ಕೇಳಬಹುದು, ಇಂಡಿಕಾ ಪುಸ್ತಕ ಚಂದ್ರಗುಪ್ತನ ಮೌರ್ಯನಿಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನ ಬರೆಯುವುದಕ್ಕೆ ನಮ್ಮ ಇತಿಹಾಸಕಾರರಿಗೆ ಹೆಲ್ಪ್ ಅನ್ನ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಆದ್ರಿಂದ ತುಂಬಾನೇ ಇಂಪಾರ್ಟೆಂಟ್ ಪುಸ್ತಕ ಇಂಡಿಕಾ ಪುಸ್ತಕ. ವಿಷ್ಣುಗುಪ್ತ ಅಥವಾ ಕೌಟಿಲ್ಯನಿಗೆ ಸಂಬಂಧಪಟ್ಟಂತೆ ನಿಮಗೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇರ್ತದೆ. ನಾನು ನಿಮ್ಗೆ ಹೇಳಿದೆ, ಚಂದ್ರಗುಪ್ತ ಮೌರ್ಯನ ರಾಜನನ್ನಾಗಿ ಮಾಡಿದ್ದೇ ಇವನು ಕೌಟಿಲ್ಯ. ಇವನು ಚಂದ್ರಗುಪ್ತ ಮೌರ್ಯನಿಗೆ ಪ್ರಧಾನಮಂತ್ರಿಯಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಅವನೇ ನೋಡ್ಕೊಳ್ತಿರ್ತಾನೆ. ಈತನು ಒಂದು ಪುಸ್ತಕವನ್ನು ಕೂಡ ಬರೀತಾನೆ, ದ ಗ್ರೇಟೆಸ್ಟ್ ಪುಸ್ತಕ. ಇವತ್ತು ಕೂಡ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ಈ ಪುಸ್ತಕವನ್ನು ಓದಲಾಗುತ್ತೆ. ಆ ಪುಸ್ತಕ ಯಾವುದೂ ಅಲ್ಲ, ಅರ್ಥಶಾಸ್ತ್ರ. ಈ ಒಂದು ಕೃತಿ, ಅರ್ಥಶಾಸ್ತ್ರ ಕೃತಿ, ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತೆ. ಈ ಒಂದು ಅರ್ಥಶಾಸ್ತ್ರ ಕೃತಿ ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತೆ. ಅವತ್ತಿನ ಕಾಲದಲ್ಲಿ ಬರೆದಂತಹ ಈ ಒಂದು ಕೃತಿ ನಮಗೆ ಗೊತ್ತಿತ್ತಷ್ಟೇ, ಎಲ್ಲಿ ಇದೆ ಅಂತೇಳಿ ನಾವು ಯಾರಿಗೂ ಕೂಡ ಗೊತ್ತಿಲ್ಲ. ಒಂದಿನ ಏನಾಯ್ತಪ್ಪ ಅಂದ್ರೆ 1905ರಲ್ಲಿ ಏನಾಯ್ತಪ್ಪ ಅಂದ್ರೆ ಆರ್ ರಾಮಶಾಸ್ತ್ರಿ ಅಂತೇಳಿ ಮೈಸೂರಿನ ಓರಿಯೆಂಟ್ ಗ್ರಂಥಾಲಯದ ಮುಖ್ಯಸ್ಥರು ಅವ್ರೇನ್ ಮಾಡ್ತಾರೆ, ಯಾವುದೋ ಒಂದು ಟೇಬಲ್ ಮೇಲೆ ಯಾವುದೋ ಹಳೆಯ ಪುಸ್ತಕ ಅದು ಇರುತ್ತೆ. ಅದನ್ನ ಇವರು ಸೂಕ್ಷ್ಮವಾಗಿ ಗಮನಿಸ್ತಾರೆ, ಯಾವ ಪುಸ್ತಕ ಇರ್ಬೋದು ಅಂತೇಳಿ. ಆ ಪುಸ್ತಕವನ್ನು ಗಮನಿಸಿದಾಗ ಅದನ್ನ ತೆಗೆದುಕೊಂಡು ನೋಡ್ತಾರೆ. ಅವರಿಗೆ ಶಾಕ್ ಕಾದಿತ್ತು. ಆ ಶಾಕ್ ಏನಪ್ಪಾ ಅಂದ್ರೆ, ಆ ಪುಸ್ತಕ ಬೇರೆ ಯಾವುದೂ ಅಲ್ಲ, ಇತಿಹಾಸದಲ್ಲಿ ನೋಡಿದಂತಹ ಒಂದು ದೊಡ್ಡ ಪುಸ್ತಕ, ದಟ್ ಈಸ್ ಅರ್ಥಶಾಸ್ತ್ರ. ಕೌಟಿಲ್ಯ ಬರೆದಿರುವಂತಹ ನಿಜವಾದ ಅರ್ಥಶಾಸ್ತ್ರ ಪುಸ್ತಕ ಆ ಒಂದು ಮೈಸೂರಿನ ಓರಿಯೆಂಟ್ ಗ್ರಂಥಾಲಯಕ್ಕೆ ಬಂತು ಅಂತೇಳಿ ಸಿಗುತ್ತೆ. ಹೇಗ್ ಬಂತು ಯಾರಿಗೂ ಕೂಡ ಗೊತ್ತಿಲ್ಲ. ಇಡೀ ಪ್ರಪಂಚಕ್ಕೆ ಅದರ ಮುಖಾಂತರವಾಗಿ ಅರ್ಥಶಾಸ್ತ್ರದಲ್ಲಿ ಏನಿದೆ ಅಂತೇಳಿ ನೋಡಲಾಗುತ್ತೆ. ಅಲ್ಲಿವರೆಗೂ ನಿಮಗೆ ಗೊತ್ತಿತ್ತಷ್ಟೇ, ಇನ್ನು ಇತಿಹಾಸ ಓದಿದ್ವಿ. ಹಿಂಗೆ ವಿಷ್ಣುಗುಪ್ತ ಅಂತ ಇದ್ದ, ಕೌಟಿಲ್ಯ ಅಂತ ಇದ್ದ, ಅವನು ಅರ್ಥಶಾಸ್ತ್ರ ಅನ್ನುವಂತ ಒಂದು ಕೃತಿಯನ್ನ ಬರಿತಾನೆ. ಇದು
ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಗ್ರಂಥಗಳನ್ನ ತಿಳಿಸುತ್ತೆ ಅಂತೇಳಿ ಓದಿದ್ವಿ. ಆದರೆ ಇದರ ಮುಖಾಂತರವಾಗಿ ನಮ್ಮ ಮೈಸೂರಿನ ಓರಿಯೆಂಟ್ ಗ್ರಂಥಾಲಯದಲ್ಲಿ ಈ ಒಂದು ಹಸ್ತಪ್ರತಿ ಸಿಕ್ತು, ಒರಿಜಿನಲ್ ಹಸ್ತಪ್ರತಿ ಸಿಕ್ತು ಅಂತೇಳಿ ನಿಮಗೆ ಗೊತ್ತಿರಬೇಕು. 1905ರಲ್ಲಿ ಅವರು ನೋಡ್ತಾರೆ. ಯಾರು ಅಲ್ಲ, ಆರ್ ರಾಮಶಾಸ್ತ್ರಿ ಅವರು ಮೈಸೂರಿನ ಓರಿಯೆಂಟ್ ಗ್ರಂಥಾಲಯದ ಮುಖ್ಯಸ್ಥರು. ಇವರು ವಿದ್ವಾಂಸರು ಕೂಡ ಹೌದು. ಸಂಸ್ಕೃತ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಅರ್ಥಶಾಸ್ತ್ರವನ್ನ ಇವರೇ ಓದಿಬಿಟ್ಟು ಚೆನ್ನಾಗಿ ಒಂದು ಹೊಸ ರೀತಿಯ ಇದನ್ನ ಪಬ್ಲಿಷ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಲಿ. ಆರ್ ರಾಮಶಾಸ್ತ್ರಿ ಅವರ ಪ್ರಮುಖ ಪಾತ್ರ ಈ ಒಂದು ಅರ್ಥಶಾಸ್ತ್ರಕ್ಕೆ ತುಂಬಾನೇ ಇರುವಂತದ್ದು, ತುಂಬಾನೇ ಇಂಪಾರ್ಟೆಂಟ್. ಆರ್ ರಾಮಶಾಸ್ತ್ರಿ ಅವರು ಅರ್ಥಶಾಸ್ತ್ರ ಪುಸ್ತಕವನ್ನ ಮೈಸೂರಿನ ಓರಿಯೆಂಟ್ ಗ್ರಂಥಾಲಯದಲ್ಲಿ ಕಂಡುಹಿಡಿತಾರೆ ಅಂತ ನಿಮ್ಗೆ ಗೊತ್ತಿರಲಿ, ಸಿಗುತ್ತೆ ಅವರಿಗೆ. ಚಂದ್ರಗುಪ್ತ ಮೌರ್ಯ ಇವನು ಯಾವ ಧರ್ಮವನ್ನ ಅನುಸರಿಸ್ತಾ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನ ಅನುಸರಿಸ್ತಾನೆ. ನಿಮಗೆ ಗೊತ್ತಿರ್ಲಿ, ಅಧಿಕಾರ ಅಂದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ತಾರೆ. ಅಧಿಕಾರ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಯಾವ ಧರ್ಮವನ್ನು ಬೇಕಾದ್ರೂ ಕೂಡ ವಿರುದ್ಧ ಮಾಡ್ಬಿಡ್ತಾರೆ. ಅಂತಹ ಒಂದು ಅಧಿಕಾರದ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಚಂದ್ರಗುಪ್ತ ಮೌರ್ಯನ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ನಿಮಗೆ ಗೊತ್ತಿರ್ಲಿ, ಈ ಅಬ್ಡಿಕೇಟೆಡ್ ದ ಥ್ರೋನ್. ಇವನು ಸಿಂಹಾಸನವನ್ನ ತ್ಯಾಗ ಮಾಡಿ ತನ್ನ ಮಗ ಆಗಿರ್ತಕ್ಕಂಥ ಬಿಂದುಸಾರವನ್ನ ಕೂರಿಸ್ತಾನೆ. ಸಿಂಹಾಸನವನ್ನು ತ್ಯಾಗ ಮಾಡ್ತಾನೆ. ನಿಮಗೆ ಗೊತ್ತಿರ್ಲಿ, ಯಾರು ಕೂಡ ಸಾಯವರೆಗೂ ರಾಜರಾಗುವ ಈ ಒಂದು ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಇತಿಹಾಸದಲ್ಲಿ ಸಿಂಹಾಸನ ತ್ಯಾಗವನ್ನು ಮಾಡಿದಂತಹ ಮೊದಲ ದೊರೆ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ತುಂಬಾನೇ ಇಂಪಾರ್ಟೆಂಟು. ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಅನುಸರಿಸ್ತಾನೆ. ಈ ಅಬ್ಡಿಕೇಟೆಡ್ ದ ಥ್ರೋನ್. ಇವನು ಸಿಂಹಾಸನ ತ್ಯಾಗವನ್ನ ಮಾಡ್ತಾನೆ. ತನ್ನ ಮಗ ಆಗಿರ್ತಕ್ಕಂಥ ಬಿಂದುಸಾರನನ್ನ ರಾಜನನ್ನಾಗಿ ಕೂರಿಸ್ತಾನೆ. ತುಂಬಾನೇ ಇಂಪಾರ್ಟೆಂಟು. ಅದರ ಮುಖಾಂತರವಾಗಿ ನಿಮಗೆ ಗೊತ್ತಿರಲಿ, ಚಂದ್ರಗುಪ್ತ ಸಿಂಹಾಸನವನ್ನ ತ್ಯಜಿಸಿದ ಮೊದಲ ಆಡಳಿತಗಾರ. ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಈ ಕೆಳಗಿನ ಯಾವ ರಾಜ ಸಿಂಹಾಸನವನ್ನ ತ್ಯಜಿಸಿದ ಮೊದಲ ಆಡಳಿತಗಾರ ಅಂದ್ರೆ ದಟ್ ಇಸ್ ಕಾಲ್ಡ್ ಚಂದ್ರಗುಪ್ತ ಮೌರ್ಯ. ತನ್ನ ಮಗ ಆಗಿರ್ತಕ್ಕಂಥ ಬಿಂದುಸಾರನಿಗೆ ಅಧಿಕಾರವನ್ನ ತಾನು ಬದುಕಿದ್ದಾಗಲೇ ಕೊಟ್ಬಿಟ್ಟು ಅವನು ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬರ್ತಾನೆ. ಬಂದು ಅಲ್ಲಿ ಸಲ್ಲೇಖನವನ್ನ ಅವನು ಜೈನ ಧರ್ಮದ ಅನುಸರಿಸ್ತಾನೆ. ಅದರ ಮುಖಾಂತರವಾಗಿ ಶ್ರವಣಬೆಳಗೊಳಕ್ಕೆ ಬರ್ತಾನೆ. ತನ್ನ ಟೀಚರ್ ಭದ್ರಬಾಹುವಿನ ಒಂದು ಸಲಹೆಯ ಮೇರೆಗೆ ಅವನು ಸಲ್ಲೇಖನ ಅಂತಂದ್ರೆ ಈ ಒಂದು ಜೈನ ಧರ್ಮದಲ್ಲಿ ಏನಾಗುತ್ತೆ ಅಂದ್ರೆ ಉಪವಾಸ ಇದ್ದು ಸಲ್ಲೇಖನವನ್ನ ಮಾಡುವಂಥದ್ದು. ತನಗೆ ಈಗ ಏನಾಗುತ್ತೆ, ಫಸ್ಟ್ ದಿನ ಸಲ್ಲೇಖನ ನೋಡಿ ಹೆಂಗಿರುತ್ತೆ ಅಂತಂದ್ರೆ, ಈಗ ಫಸ್ಟ್ ದಿನ ಸ್ವಲ್ಪ ಊಟ ಮಾಡೋದು, 3 ಹೊತ್ತು ಊಟ ಮಾಡೋದು. ಸೆಕೆಂಡ್ ದಿನ 2 ಹೊತ್ತು, ಮೂರನೇ ದಿನ 1 ಹೊತ್ತು, ನಂತರ ಸ್ವಲ್ಪ ಜ್ಯೂಸು, ಹೀಗೆ ಸ್ವಲ್ಪ ಕುಡಿದು ಕೊನೆಗೆ ಕಂಪ್ಲೀಟ್ ಆಗಿ ಬಿಡುವುದು. ಕಂಪ್ಲೀಟ್ ಆಗಿ ಸ್ವಯಂ ಪ್ರಾಣ ತ್ಯಾಗವನ್ನ ಮಾಡುವಂಥದ್ದು. ಇದನ್ನ ನಾವು ಸಲ್ಲೇಖನ ಅಂತ ಕರಿತೀವಿ. ಇದು ಜೈನ ಧರ್ಮದ ಒಂದು ಭಾಗ. ಎಕ್ಸಾಂಪಲ್ ಅಲ್ಲಿ ಕೇಳಬಹುದು, ಸಲ್ಲೇಖನ ಇದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಓಕೆ, ನೋಡ್ರಿ, ಚಂದ್ರಗುಪ್ತ ಮೌರ್ಯ ಸಿಂಹಾಸನವನ್ನ ತ್ಯಜಿಸಿದ ಮೊದಲ ಆಡಳಿತಗಾರ. ತನ್ನ ಮಗನಿಗೆ ಕೊಟ್ಟು ಅವನು ಹೊರ ನಡೀತಾನೆ. ಜೈನ ಧರ್ಮದ ಪ್ರಕಾರ ಸಲ್ಲೇಖನವನ್ನ ಆಚರಣೆ ಮಾಡಿ ಅವನು ತನ್ನ ಪ್ರಾಣವನ್ನ ಬಿಡ್ತಾನೆ ಅಂತ ನಿಮಗೆ ಗೊತ್ತಿರಲಿ. ಇದರ ಮುಖಾಂತರವಾಗಿ ಇದೊಂದು ಕೇಳಬಹುದು, ಇಲ್ಲಿಯವರೆಗೆ ಸಾಮಾನ್ಯ ಜನರು ಸಲ್ಲೇಖನವನ್ನ ಮಾಡ್ತಾ ಇದ್ರು. ರಾಜರು ಅಂತಂದ್ರೆ ಶ್ರೀಮಂತಿಕೆಯಿಂದ ಮೆರೆದು ಅವರು ನಾರ್ಮಲ್ ಆಗಿ ಸಲ್ಲೇಖನವನ್ನ ಮಾಡ್ತಾ ಇರಲಿಲ್ಲ. ಆದರೆ ಸಲ್ಲೇಖನ ಮಾಡಿದ ಮೊದಲ ಭಾರತೀಯ ಆಡಳಿತಗಾರ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಸಲ್ಲೇಖನವನ್ನ ಮಾಡಿದ ಮೊದಲ ಭಾರತೀಯ ಆಡಳಿತಗಾರ ಯಾರಪ್ಪ ಅಂದ್ರೆ ಯಾರು ಅಲ್ಲ, ಚಂದ್ರಗುಪ್ತ ಮೌರ್ಯ. ಇದರ ಮುಖಾಂತರವಾಗಿ ಭಾರತೀಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಲ್ಲೇಖನವನ್ನ ಮಾಡಿದಂತಹ ಮೊದಲ ರಾಜ ಯಾರು ಎಂದರೆ ದಟ್ ಇಸ್ ಕಾಲ್ಡ್ ಚಂದ್ರಗುಪ್ತ ಮೌರ್ಯ. ಇದು ನಿಮಗೆ ಗೊತ್ತಿರಲಿ, ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಮುಖ್ಯವಾಗಿ ಜೈನ ಧರ್ಮ ಅನ್ನುವಂತಹದ್ದು ಭಾರತದಲ್ಲಿ ಅಂತಹ ದೊಡ್ಡ ಮಟ್ಟಕ್ಕೆ ಏನು ಉಳಿಯೋದಿಲ್ಲ. ನಾರ್ಮಲ್ ಆಗಿ ರಾಷ್ಟ್ರಕೂಟರು ಜೈನ ಧರ್ಮದ ಕೊನೆಯ ಆಶ್ರಿತರು. ಈ ರಾಷ್ಟ್ರಕೂಟರಲ್ಲಿ 4 ರಾಜರು, ರಾಷ್ಟ್ರಕೂಟರ 4 ರಾಜರು ಸಲ್ಲೇಖನವನ್ನ ಆಚರಣೆ ಮಾಡ್ತಾರೆ. ಆದ್ದರಿಂದ ಎಕ್ಸಾಂಪಲ್ ಅಲ್ಲಿ ಕೇಳಬಹುದು, ಈ ಕೆಳಗಿನ ಯಾವ ರಾಜವಂಶದಲ್ಲಿ ಅತ್ಯಂತ ಹೆಚ್ಚು ರಾಜರು ಸಲ್ಲೇಖನವನ್ನ ಮಾಡಿ ಪ್ರಾಣತ್ಯಾಗವನ್ನ ಮಾಡಿದ್ರು ಅಂತಂದ್ರೆ ದಟ್ ಇಸ್ ಕಾಲ್ಡ್ ರಾಷ್ಟ್ರಕೂಟರು ಅಂತ ನಿಮ್ಗೆ ಗೊತ್ತಿದೆ. ಸಲ್ಲೇಖನ ಮಾಡಿದ ಮೊದಲ ಭಾರತೀಯ ಆಡಳಿತಗಾರ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಯಾವ ಒಂದು ಡೈನಸ್ಟಿ ಅತ್ಯಂತ, ಯಾವ ಒಂದು ಡೈನಸ್ಟಿಯಲ್ಲಿ ಅಥವಾ ಯಾವ ಒಂದು ರಾಜವಂಶದಲ್ಲಿ ಅತ್ಯಂತ ಹೆಚ್ಚು ರಾಜರು ಸಲ್ಲೇಖನವನ್ನು ಮಾಡಿ ಪ್ರಾಣವನ್ನು ಬಿಟ್ಟರು ಅಂತಂದ್ರೆ ದಟ್ ಇಸ್ ಕಾಲ್ಡ್ ರಾಷ್ಟ್ರಕೂಟರು. ಇವರು ಜೈನ ಧರ್ಮದ ಕೊನೆಯ ಆಶ್ರಿತರು.
ಚಂದ್ರಗುಪ್ತನ ಮತ್ತೆ ನೋಡಿ, ಇದು ನಿಮ್ಗೆ ಗೊತ್ತಿರ್ಬೇಕಿಲ್ಲ. ಮತ್ತೆ ಈಗ ಸಲಹೆಗಳನ್ನು ಮಾಡ್ತಾನಲ್ಲ, ಟೀಚರ್ ಯಾರಪ್ಪ ಅಂದ್ರೆ ಭದ್ರಬಾಹು. ಭದ್ರಬಾಹುವಿನ ಸಲಹೆಯ ಮೇರೆಗೆ ಅವನು ಸಲ್ಲೇಖನವನ್ನ ಮಾಡ್ತಾನೆ. ಭದ್ರಬಾಹು ಅವರು ಚಂದ್ರಗುಪ್ತನಿಗೆ ಯಾವ ರೀತಿ ಸಲಹೆಯನ್ನು ಮಾಡಬೇಕು ಅಂತೇಳಿ ಒಬ್ಬ ಗುರುವಾಗಿ ಗೈಡ್ ಮಾಡ್ತಾರೆ. ಚಂದ್ರಗುಪ್ತನ ಮಗ ಬಿಂದುಸಾರನು ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ನಿಮಗೆ ಗೊತ್ತಿರ್ಲಿ, ತುಂಬಾ ಜನ ಕನ್ಫ್ಯೂಸ್ ಆಗ್ತೀರಾ, ಚಂದ್ರಗುಪ್ತನ ಮಗ ಅಶೋಕ ಅಂತೇಳಿ. ನೋ ನೋ ನೋ, ಚಂದ್ರಗುಪ್ತನ ಮಗ ಯಾರಪ್ಪ ಅಂದ್ರೆ ಬಿಂದುಸಾರ. ಬಿಂದುಸಾರ 25 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಅವನ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ, ಈಗ ಬೇಡ. ಇಲ್ಲಿ 6ನೇ ತರಗತಿಯಲ್ಲಿ ಅವ್ರ ಬಗ್ಗೆ ಕೊಟ್ಟು ಇಲ್ಲ. ನಿಮಗೆ ಗೊತ್ತಿರ್ಲಿ ಅಷ್ಟೇ, ಚಂದ್ರಗುಪ್ತನ ಮಗ ಬಿಂದುಸಾರ. ಬಿಂದುಸಾರನ ಮಗ ಯಾರಪ್ಪ ಅಂದ್ರೆ ದ ಗ್ರೇಟ್ ಅಶೋಕ, ಸಾಮ್ರಾಟ ಅಶೋಕ. ಅಶೋಕನಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬರ್ತವೆ. ಸಾಮ್ರಾಟ ಅಶೋಕ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ, ಆಲ್ ಪೀಪಲ್ಸ್ ಆರ್ ಮೈ ಚಿಲ್ಡ್ರನ್ ಎನ್ನುವ ಮೂಲಕವಾಗಿ ಪ್ರಜಾಪಾಲನೆಗೆ ಆದ್ಯತೆ ನೀಡಿದಂತ ಮೊದಲ ದೊರೆ. ನಾರ್ಮಲ್ ಆಗಿ ಅಧಿಕಾರ ಸಿಕ್ಕ ತಕ್ಷಣ ಅವರು ತನ್ನ ಕಾನ ಪೀನಾ ಗಾನ ಭಜನ ಅಂತೇಳಿ ಅವರಿಗೆ ಅವ್ರು ನೋಡ್ಕೊಳ್ತಾರೆ, ಚೆನ್ನಾಗಿ ಅವ್ರು ಏನ್ ಮಾಡ್ತಾರೆ. ಆದ್ರೆ ಪ್ರಜೆಗಳ ಬಗ್ಗೆ ಥಿಂಕ್ ಮಾಡಿದಂತ ರಾಜರು ಕೆಲವೇ ರಾಜರು. ಅವರು ಇವತ್ತು ಅವರ ಹೆಸರುಗಳನ್ನ ಇವತ್ತು ಭಾರತ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದ್ದೇವೆ. ಅವರೇ. ಎಲ್ಲ ರಾಜರು ಕೂಡ ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಯಾಕೆ ನೀವೇನ್ ಮಾಡ್ತೀರಾ, ಕೆಲವರು ಏನ್ ಮಾಡ್ತೀರಾ, ಬಯಟ್ ಮಾಡ್ತಾ ಹೋಗ್ತೀರಿ ಎಲ್ಲ ರಾಜರುಗಳನ್ನ. ಅವಶ್ಯಕತೆ ಇಲ್ಲ. ಕೆಲವು ರಾಜರಿಗೆ ಮಾತ್ರ ನಮ್ಮ ಒಂದು ಇತಿಹಾಸದಲ್ಲಿ ತುಂಬಾ ಆದ್ಯತೆ ಜಾಸ್ತಿ ಇದೆ. ಬಿಕಾಸ್ ಯಾರು ಪ್ರಜೆಗಳಿಗೋಸ್ಕರ ತುಂಬಾ ಕೆಲಸವನ್ನು ಮಾಡಿದರೆ, ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ, ಅವರನ್ನ ನಾವು ಹೆಚ್ಚಾಗಿ ಓದ್ಬೇಕಾಗುತ್ತೆ. ಅವರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾರೆ. ಅದರಿಂದ ಸಾಮ್ರಾಟ ಅಶೋಕ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದಂತಹ ಮೊದಲ ದೊರೆ. ಅಶೋಕನು ತನ್ನ ಒಂದು ಹೇಳಿಕೆಗಳನ್ನ, ತನ್ನ ಆಲೋಚನೆಗಳನ್ನ ಶಾಸನಗಳ ಮುಖಾಂತರವಾಗಿ ಹೊರಡಿಸ್ತಾನೆ. ಇವನು ಒಂದು ಈ ಒಂದು ಮೌರ್ಯ ಸಾಮ್ರಾಜ್ಯ ಅನ್ನೋದು, ಅಶೋಕನ ದೊಡ್ಡ ಸಾಮ್ರಾಜ್ಯ ಆಳುವಂಥದ್ದು. ಅಲ್ಲೆಲ್ಲವೂ ಕೂಡ ಶಾಸನಗಳು ಕಂಡು ಬರುತ್ತದೆ. ಬಿಕಾಸ್ ಜನರ ಜೊತೆ ಶಾಸನಗಳ ಮುಖಾಂತರ ಮಾತನಾಡಿದಂತಹ ದೊರೆ ಅಂತಂದ್ರೆ ಸಾಮ್ರಾಟ ಅಶೋಕ. ಈ ಅಶೋಕನ ಶಾಸನಗಳು ಅವನು ಆಳ್ವಿಕೆ ಮಾಡಿದಂತಹ ಭಾರತದ ಉಪಖಂಡದ ಉದ್ದಗಲಕ್ಕೂ ನೂರಾರು ಅಶೋಕನ ಶಾಸನಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳಲ್ಲಿ ಪ್ರಧಾನವಾಗಿ ಬ್ರಾಹ್ಮಿ ಲಿಪಿಯಲ್ಲಿವೆ, ಪ್ರಾಕೃತ ಭಾಷೆಯಲ್ಲಿ ಕೂಡ ಕಂಡು ಬರುವಂತದ್ದು. ಪ್ರಧಾನವಾಗಿ ಹೇಳ್ತಿದ್ದನು, ಅದರಲ್ಲೇ ಮಾತ್ರ ಅಲ್ಲ, ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡು ಬರುತ್ತವೆ. ಮೌರ್ಯ ಸಾಮ್ರಾಜ್ಯವನ್ನ ನೋಡಿ, ಮೌರ್ಯ ಸಾಮ್ರಾಜ್ಯ ತುಂಬಾ ದೊಡ್ಡದಾಗಿತ್ತು. ಆ ಸಾಮ್ರಾಜ್ಯವನ್ನ ನಾವ್ ಹೇಗೆ ಇವತ್ತು ರಾಜ್ಯವನ್ನ ನಾವೇನ್ ಮಾಡ್ತೀವಿ, ಒಂದು ದೇಶವನ್ನ ರಾಜ್ಯಗಳನ್ನಾಗಿ ನಾವು ಡಿವೈಡ್ ಮಾಡ್ಕೊಳ್ತೇವೆ, ಆಡಳಿತ ಅನುಕೂಲ ಆಗ್ಲಿ ಅಂತೇಳಿ. ರಾಜ್ಯವನ್ನ ವಿಭಾಗಗಳನ್ನಾಗಿ, ಡಿವಿಷನ್ಗಳನ್ನಾಗಿ, ಮತ್ತೆ ಜಿಲ್ಲೆಗಳಾಗಿ, ಈ ರೀತಿ ತಾಲೂಕುಗಳಾಗಿ, ಗ್ರಾಮಗಳ ಮತ್ತೆ ಗ್ರಾಮ ಪಂಚಾಯತ್ಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ಇಂತಹ ದೊಡ್ಡ ಮೌರ್ಯ ಸಾಮ್ರಾಜ್ಯವನ್ನ ಪಥಗಳಾಗಿ ಡಿವೈಡ್ ಮಾಡಲಾಗಿತ್ತು. ಪಥಗಳು ಅಂದ್ರೆ ರಾಜ್ಯ ಮಟ್ಟದ ಘಟಕಗಳಾಗಿ ಡಿವೈಡ್ ಮಾಡಲಾಗಿತ್ತು. ಅದರಲ್ಲಿ ಈ ದಕ್ಷಿಣ ಪಥ ಅಂತ ರಾಜ್ಯ ಇತ್ತು. ದಕ್ಷಿಣ ಪಥದ ರಾಜ್ಯದಲ್ಲಿ ಅದಕ್ಕೆ ರಾಜಧಾನಿ ಯಾವ್ದಪ್ಪ ಅಂದ್ರೆ ಸುವರ್ಣಗಿರಿ. ಮೌರ್ಯ ಸಾಮ್ರಾಜ್ಯವನ್ನ ಪಥಗಳಾಗಿ, ರಾಜ್ಯ ಮಟ್ಟದ ಘಟಕಗಳಾಗಿ ಇದು ವಿಂಗಡಣೆ ಮಾಡಲಾಗಿತ್ತು. ಅದರಲ್ಲಿ ದಕ್ಷಿಣ ಪಥದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಸುವರ್ಣಗಿರಿ. ಕರ್ನಾಟಕದಲ್ಲಿ ಇರುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ದಕ್ಷಿಣ ಪಥದ ರಾಜಧಾನಿ ಸುವರ್ಣಗಿರಿ. ಇದು ಅಶೋಕನ ಕಾಲದಲ್ಲಿ ಇದು ರಾಜಧಾನಿ ಆಗಿದ್ದು ನಿಮಗೆ ಗೊತ್ತಿರಲಿ. ದಕ್ಷಿಣ ಪಥದ ರಾಜಧಾನಿ ಆಗಿತ್ತು ಸುವರ್ಣಗಿರಿ. ಇವತ್ತು ಕರ್ನಾಟಕದಲ್ಲಿದೆ. ಇವತ್ತು ನಾವು ಅದನ್ನ ಕನಕಗಿರಿ, ರಾಯಚೂರು ಜಿಲ್ಲೆಯ ಕನಕಗಿರಿ ಎಂದು ಐಡೆಂಟಿಫೈ ಮಾಡಲಾಗಿದೆ. ಆದ್ರೆ ನಿಮಗೆ ಗೊತ್ತಿರಲಿ, ಸುವರ್ಣಗಿರಿ ಅಂತ ಕೇಳಬಹುದು ಎಕ್ಸಾಂಪಲ್ ಅಲ್ಲಿ. ಯಾವ ಡಿಸ್ಟಿಕ್ ಅಲ್ಲಿ ಅಂತ ಕೇಳಬಹುದು, ರಾಯಚೂರು ಡಿಸ್ಟಿಕ್ ಅಲ್ಲಿ. ಒಂದು ಕಾಲದಲ್ಲಿ ಇದು ದಕ್ಷಿಣ ಪಥದ ರಾಜಧಾನಿ ಆಗಿತ್ತು. ಕರ್ನಾಟಕವು ಕೂಡ ಅಶೋಕನ ಆಳ್ವಿಕೆಗೆ ಒಳಪಟ್ಟಿತ್ತು. ಆದ್ದರಿಂದ ಅವನ ಹಲವಾರು ಶಾಸನಗಳು ಕಂಡು ಬಂದಿವೆ. ಮುಖ್ಯವಾಗಿ ಕರ್ನಾಟಕದ 9 ಅಶೋಕನ 17 ಶಾಸನಗಳು ದೊರೆತಿವೆ. ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ತುಂಬಾನೇ ಪ್ರಮುಖವಾಗಿರುವಂತದ್ದು. ಯಾಕೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ತುಂಬಾನೇ ಪ್ರಮುಖವಾದದ್ದು? ಇದರ ಬೇರೆ ಪ್ರಮುಖ ಅಲ್ವಾ? ನಾಟ್ ಲೈಕ್ ದಟ್. ಯಾಕೆ ಈ ಒಂದು ಮಸ್ಕಿ ಶಾಸನಕ್ಕೆ ತುಂಬಾನೇ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದ್ರೆ, ನಾರ್ಮಲ್ ಆಗಿ ಭಾರತದ ಉದ್ದಗಲಕ್ಕೂ ಏನು ಅನೇಕ ಶಾಸನಗಳು ದೊರಕಿವೆ, ಅಲ್ಲೆಲ್ಲವೂ ಕೂಡ ದೇವನಾಂ ಪ್ರಿಯದರ್ಶಿ ಅಂತೇಳಿ ಹೇಳಲಾಗಿದೆ. ಇತಿಹಾಸಕಾರರಿಗೆ ಇವುಗಳನ್ನು ಓದುವಾಗ ದೇವನಾಂ ಪ್ರಿಯ ಯಾರು, ಪ್ರಿಯದರ್ಶಿ ಯಾರು ಅಂತ ಕನ್ಫ್ಯೂಷನ್ ಆಗ್ತಿತ್ತು. ಕೆಲವರು ಅನ್ಕೊಂಡಿದ್ರು ಇವ್ನು ಯಾರೋ ಬೇರೆ ರಾಜ ಅನ್ಕೊಂಡಿದ್ರು. ಆದರೆ
ಈ ಮಸ್ಕಿ ಶಾಸನದ ಮುಖಾಂತರವಾಗಿ ನಮಗೆ ಗೊತ್ತಾಯ್ತು ದೇವನಾಂಪ್ರಿಯ ಪ್ರಿಯದರ್ಶಿ ಏನು ತಲೆ ಕೆಡಿಸ್ಕೊಂಡಿದ್ರು ಇತಿಹಾಸಕಾರರು. ಅದಕ್ಕೆ ಒಂದು ಕನ್ಕ್ಲೂಷನ್ ಅನ್ನು ಕೊಡಲಾಯಿತು. ಇದರ ಮುಖಾಂತರವಾಗಿ ಈ ಮಸ್ಕಿ ಶಾಸನ ಹೇಳುತ್ತೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಹೇಳುತ್ತೆ. ಇದರ ಮುಖಾಂತರವೇ ಗೊತ್ತಾಗುತ್ತೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಂದರೆ ಇವನು ಅಶೋಕ ಎಂದು ಗೊತ್ತಾಗುತ್ತೆ. ಎಲ್ಲೂ ಕೂಡ ಅಶೋಕ ಅಂತೇಳಿ ಹೆಸರನ್ನು ಉಪಯೋಗಿಸಿಲ್ಲ, ಈ ಮಸ್ಕಿ ಶಾಸನದಲ್ಲಿ ಉಪಯೋಗಿಸಲಾಗಿದೆ. ಅದರ ಮುಖಾಂತರವಾಗಿ ನಮಗೆ ನಮ್ಮ ಇತಿಹಾಸದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಂದರೆ ಅಶೋಕ ಎಂದು ಫಿಕ್ಸ್ ಮಾಡುವುದರಲ್ಲಿ ಈ ಒಂದು ಶಾಸನದ ಒಂದು ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ನಾಟ್ ಓನ್ಲಿ ಇನ್ ಕರ್ನಾಟಕ, UPSC ಎಕ್ಸಾಮ್ಸ್ ಅಲ್ಲೂ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನದಲ್ಲಿ ತುಂಬಾನೇ ಪ್ರಮುಖವಾಗಿರುವಂತದ್ದು. ನಾರ್ಮಲ್ ಆಗಿ ಯಾಕೆಂದ್ರೆ ನಾರ್ಮಲ್ ಆಗಿ ಅನೇಕ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಎಂದಷ್ಟೇ ಇತ್ತು, ಆದರೆ ಈ ಶಾಸನದಲ್ಲಿ ಅವನ ಹೆಸರಲ್ಲೇ ಬರಲಾಗಿದೆ. ಅದರಿಂದ ನಮಗೆ ಗೊತ್ತಾಯ್ತು ಇವನೇ ಅಶೋಕ. ಈಗ ಎಲ್ಲರಿಗೂ ಕನ್ಫರ್ಮ್ ಆಯ್ತು, ಈಗೇನು ದೇಶದ ಉದ್ದಗಲಕ್ಕೂ ಸಿಗ್ತಲ್ಲ ದೇವನಾಂಪ್ರಿಯ ಪ್ರಿಯದರ್ಶಿ ಅಂದ್ರೆ ಅರ್ಥ ಮಾಡ್ಕೊಂಡ್ರು ಇವನು ಅಶೋಕ ಅಂತ ಅರ್ಥ ಮಾಡ್ಕೊಂಡ್ರು. ಇತಿಹಾಸಕಾರರಿಗೆ ತುಂಬಾನೇ ಹೆಲ್ಪ್ ಆಯ್ತು ಇದರ ಮುಖಾಂತರವಾಗಿ. ಬಿಕಾಸ್ ಇಲ್ಲಾಂದ್ರೆ ತುಂಬಾ ಕಷ್ಟ ಇತ್ತು, ಯಾರಪ್ಪ ರಾಜ ಮತ್ತೆ ಹುಡುಕ್ಬೇಕಿತ್ತು, ತುಂಬಾನೇ ಕಷ್ಟ ಆಗ್ತಿತ್ತು. ಇದು ಮಸ್ಕಿ ಶಾಸನ ತುಂಬಾನೇ ಸಹಾಯವನ್ನು ಮಾಡಿದೆ ಇವನು ಅಶೋಕ ಎಂದು ಗುರುತಿಸಲು. ಅಶೋಕನ ಶಾಸನಗಳಿಂದ ಅವನ ಜೀವನ ಆಗಿರ್ಬೋದು, ಅವನ ಸಾಧನೆಗಳಾಗಿರ್ಬೋದು, ಸಾಮ್ರಾಜ್ಯದ ವ್ಯಾಪ್ತಿ ಎಷ್ಟಿತ್ತು ಇದರ ಮುಖಾಂತರವಾಗಿ ಈ ಒಂದು ಶಾಸನಗಳ ಮುಖಾಂತರವಾಗಿ ತಿಳಿದುಕೊಳ್ಬಹುದು. ಅವನ ಒಂದು ಧ್ಯೇಯ ಹೇಗಿತ್ತು, ಅವನ ಒಂದು ನಡೆ ಹೇಗಿತ್ತು ಅನ್ನೋದನ್ನ ಈ ಶಾಸನಗಳ ಮುಖಾಂತರವಾಗಿ ಅಶೋಕ ದಮ್ಮ ಅಂತೇಳಿ ಅವನ ನೀತಿ ಪಾಠಗಳನ್ನು ಹೇಳಲಾಗುತ್ತೆ. ಅದರ ಮುಖಾಂತರವಾಗಿ ಅವನ ಕ್ಯಾರೆಕ್ಟರ್ ಅಳೆಯಲಾಗುತ್ತೆ ಇದರ ಮುಖಾಂತರ. ಕರ್ನಾಟಕದಲ್ಲಿ ನಿಮಗೆ ಹೇಳಿದ ಹಲವಾರು ಶಾಸನಗಳು ಸಿಕ್ಕಿವೆ. ಅದರಲ್ಲಿ ಅತಿ ದೊಡ್ಡ ಶಾಸನ ಯಾವುದು ಕೇಳಬಹುದು. ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಅಶೋಕನ ಅತಿ ದೊಡ್ಡ ಶಾಸನ ಯಾವ್ದಪ್ಪ ಅಂದ್ರೆ ಸನ್ನತಿ, ಕಲಬುರಗಿಯಲ್ಲಿ ಇರುವಂತದ್ದು ಸನ್ನತಿ ಶಾಸನ ಕರ್ನಾಟಕದಲ್ಲಿ ಅಶೋಕನ ಅತಿ ದೊಡ್ಡ ಶಾಸನ. ನಿಮಗೆ ಗೊತ್ತಿರ್ಲಿ ಈ ಅಶೋಕನ ಶಾಸನಗಳನ್ನ ಮೊದಲಿಗೆ ಓದಿದವರು ಯಾರು ಅಂತೇಳಿ. ಆಕ್ಚುಲಿ ಮೊದಲಿಗೆ ಹಲವಾರು ರಾಜರು, ಎಕ್ಸಾಂಪಲ್ ದೆಹಲಿ ಸುಲ್ತಾನರಾದ ಸುಲ್ತಾನ ಫಿರೋಜ್ ಶಾ ತುಘಲಕ್, ಅವನ ಕಾಲದಲ್ಲೂ ಕೂಡ ಓದಕ್ ಟ್ರೈ ಮಾಡಿದ್ರು, ಬಟ್ ಓದಕ್ಕಾಗಿರ್ಲಿಲ್ಲ. ಆದರೆ ಈ ಅಶೋಕನ ಶಾಸನಗಳನ್ನ ಮೊದಲು ಓದಿದವರು ಯಾರಪ್ಪ ಅಂದ್ರೆ 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸೆಪ್ ಎಂಬಂತಹ ಬ್ರಿಟಿಷ್ ಅಧಿಕಾರಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನ ಓದ್ತಾರೆ. ಆ ಮೊದಲು ಯಾರು ಕೂಡ ಓದಕ್ಕಾಗಿರ್ಲಿಲ್ಲ, ತುಂಬಾನೇ ಕಷ್ಟ ಆಗಿತ್ತು, ಯಾರು ಕೂಡ ಓದಕ್ಕಾಗಿರ್ಲಿಲ್ಲ. ಈ ಹಿಂದೆ 6 ಶತಮಾನಗಳಿಗೂ ಹಿಂದೆ ದೆಹಲಿ ಸುಲ್ತಾನನಾದಂತಹ ಫಿರೋಜ್ ಶಾ ತುಘಲಕ್ನು ಅಶೋಕನ ಶಾಸನಗಳನ್ನ ಓದಿಸುವ ಪ್ರಯತ್ನ ನಡೆಸಿ ವಿಫಲನಾಗಿತ್ತು. ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ಅಶೋಕನ ಶಾಸನವನ್ನ ಓದಿದಂತಹ ಮೊದಲ ಅಧಿಕಾರಿ ಯಾರಪ್ಪ ಅಂದ್ರೆ ಜೇಮ್ಸ್ ಪ್ರಿನ್ಸೆಪ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಜೇಮ್ಸ್ ಪ್ರಿನ್ಸೆಪ್ ಇವನು ಅಶೋಕನ ಶಾಸನ ಓದಿದಂತಹ ಮೊದಲ ಅಧಿಕಾರಿ. ಮತ್ತೆ ನಿಮಗೆ ಅಶೋಕ ಅಂತ ತಕ್ಷಣ ನಿಮ್ಗೆ ನೆನಪು ಕಳಿಂಗ ಯುದ್ಧ, ಕಳಿಂಗ ವಾರು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷ ಕಳಿಂಗ ರಾಜ್ಯದ ಮೇಲೆ ಅವನು ಯುದ್ಧವನ್ನ ಸಾರ್ತಾನೆ. ಕಳಿಂಗ ಅಂದ್ರೆ ಇವತ್ತಿನ ಒಡಿಶಾವನ್ನ ಕಳಿಂಗ ಅಂತ ಹೇಳಲಾಗುತ್ತೆ. ಏನಾಗುತ್ತೆ, ಯಾಕೆ ಕಳಿಂಗ ಯುದ್ಧ ಆಗುತ್ತೆ? ಆ ಕಳಿಂಗ ಪ್ರದೇಶದಲ್ಲಿ ಹಲವಾರು ಬುಡಕಟ್ಟು ಜನಾಂಗದವರು ಏನ್ ಮಾಡ್ತಾರೆ, ಇವನ ಹಡಗುಗಳಿಗೆ ತುಂಬಾನೇ ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ, ಆ ಬುಡಕಟ್ಟು ಜನಾಂಗದವರಿಗೆ ಅವನು ಆದೇಶವನ್ನು ಕೊಡ್ತಾನೆ, ನಮಗೆ ತೊಂದರೆ ಮಾಡಬೇಡಿ ಅಂತೇಳಿ. ಬಟ್ ಅವ್ರು ಮತ್ತೆ ಮಾಡ್ತಾ ಇರ್ತಾರೆ. ಆಗ ಸಿಟ್ಟಿಗೆದಂತಹ ಅಶೋಕ, ನೀವು ಅಶೋಕನನ್ನ ಸ್ಮೂತ್ ಅನ್ಕೊಂಡು ಹೋಗ್ಬೇಡ್ರಿ, ಅವನು ಸ್ಟಾರ್ಟಿಂಗು ತುಂಬಾನೇ ಕೋಪ ಜಾಸ್ತಿ ಅವನಿಗೆ, ಅಶೋಕನಿಗೆ ಕಳಿಂಗದಕ್ಕಿಂತ ಮುಖ್ಯವಾಗಿ ಅವನು ಒಬ್ಬ ಜಾಸ್ತಿ ಕೋಪ ಜಾಸ್ತಿ, ಒಂಥರ ಯಾರನ್ನು ಕೂಡ ನೋಡ್ತಿರ್ಲಿಲ್ಲ. ಅವ್ನಿಗೆ ಯಾರಾದ್ರೂ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಅಲ್ಲೇ ಕೊಲೆ ಮಾಡ್ಬಿಡ್ತಿದ್ದ. ಆ ರೀತಿ ಇತ್ತು ಅವನ ಒಂದು ಕ್ಯಾರೆಕ್ಟರ್, ಅಶೋಕನ ಕ್ಯಾರೆಕ್ಟರ್. ಕಳಿಂಗ ಯುದ್ಧ ಆದ ನಂತರ ಬದಲಾಗುತ್ತೆ, ದಟ್ ಇಸ್ ಲೇಟರ್. ಅದು ಬೇರೆ ಅಶೋಕ, ಈ ಅಶೋಕನೇ ಬೇರೆ. ಅಂಗುಲಿಮಾಲನ ಮನಪರಿವರ್ತನೆ ಆಗುತ್ತಲ್ಲ, ಹಂಗೆ ಇಲ್ಲಿ ಕಳಿಂಗ ಯುದ್ಧ ಆದ ನಂತರ ಇವನು ಮನಪರಿವರ್ತನೆ ಆಗುತ್ತೆ. ಯಾವಾಗ ಆ ಬುಡಕಟ್ಟು ಜನಾಂಗದವರು, ಕಳಿಂಗದ ಬುಡಕಟ್ಟು ಜನಾಂಗದವರು ಇವನಿಗೆ ವಾದಿಸ್ತಾರೆ, ಇವನ ಮಾತನ್ನ ಕೇಳಲ್ಲ, ಕೋಪಗೊಂಡಂತಹ ಅಶೋಕ ಆ ಒಂದು ಬುಡಕಟ್ಟು ಜನಾಂಗದ ಮೇಲೆ ಯುದ್ಧವನ್ನ ಸಾರ್ತಾನೆ. ಇದರ ಮುಖಾಂತರವಾಗಿ ಆ ಯುದ್ಧದಲ್ಲಿ 1,00,000 ಜನರು ಪ್ರಾಣ ಕಳೆದುಕೊಳ್ತಾರೆ, 1,00,000 ಜನರು ಗಾಯಗೊಂಡ್ತಾರೆ, 1,50,000 ಶತ್ರು ಸೈನಿಕರು ಬಂಧಿತರಾಗ್ತಾರೆ. ಸರ್ ಎಕ್ಸಾಕ್ಟ್ ಇಲ್ಲಿ ಕೊಟ್ಟಿದಾರ 1,00,000 ಅಂತೇಳಿ, ಎಕ್ಸಾಕ್ಟ್ ಏನಾದ್ರು ಹೇಳ್ತಿದ್ರ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ? ಆವರೇಜ್ ಆಗಿ ಹೇಳ್ತಿದೀವಿ ಅಷ್ಟೇ. ಆವರೇಜ್ ಆಗಿ 1,00,000 ಜನರು ಪ್ರಾಣ ಕಳೆದುಕೊಳ್ತಾರೆ, ಮತ್ತೆ 1,00,000 ಜನರು ಗಾಯಗೊಳ್ತಾರೆ, 1,50,000 ಜನರು ಸೈನಿಕರು ಬಂಧಿತರಾಗ್ತಾರೆ. ಈ ದೊಡ್ಡ ಯುದ್ಧದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳನ್ನ
ನೋಡಿದಾಗ ಈಗ ಅಶೋಕನಿಗೆ ಮನ ಕಲಕುತ್ತೆ. ಇದರಿಂದ ಮನನೊಂದಂತಹ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸ್ತಾನೆ. ಇದರ ಮುಖಾಂತರವಾಗಿ ಅವನ ಒಂದು ಮನ ಪರಿವರ್ತನೆ ಆಗುತ್ತೆ. ಈ ರೀತಿ ಮನ ಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿಯೇ ಇಲ್ಲ. ಇಂತಹ ದೊಡ್ಡ ಸಾಮ್ರಾಟ, ಇಂತಹ ದೊಡ್ಡ ಆರ್ಮಿ ಇಂತಹ ದೊಡ್ಡ ಆರ್ಮಿ ಇದ್ರೂ ಕೂಡ ಯುದ್ಧವನ್ನ ಮತ್ತೆ ಮಾಡೋದಿಲ್ಲ. ಇಂತಹ ಸಾಮ್ರಾಟ ನಾವು ಎಲ್ಲೂ ಕೂಡ ನೋಡಕ್ಕಾಗಲ್ಲ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನ ಹಿಡಿದ ಸಾಮ್ರಾಟ ಅಶೋಕನನ್ನ ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗದು. ಅಶೋಕ ಮಹಾಶಯ, ಸಾಮ್ರಾಟ ಅಶೋಕ ಮಹಾಶಯ ಅಂತ ಕೂಡ ಕರಿತೀವಿ ನಾವು. ಇದರ ಮುಖಾಂತರವಾಗಿ ಇವನ ಕ್ಯಾರೆಕ್ಟರ್ ಆಗಿರ್ಬೋದು, ಇವನು ಜನರಿಗೋಸ್ಕರ ಕೊನೆಯವರೆಗೂ, ಇಲ್ಲಿಂದ ನಂತರ ಜನರಿಗೋಸ್ಕರ ಕೊನೆಯವರೆಗೂ ಇವನ ಪ್ರಾಣವನ್ನೇ ಮುಡಿಪಾಗಿರ್ತಾನೆ. ಇಡೀ ಡೆವಲಪ್ಮೆಂಟ್ ಕಡೆ ಜಾಸ್ತಿ ಗಮನ ಕೊಡ್ತಾನೆ ಅಂತ ನಿಮ್ಗೆ ಗೊತ್ತಿರಲಿ. ಈಗ ಧರ್ಮ ಪ್ರಸಾರದಲ್ಲಿ ಅಶೋಕನು ಬೌದ್ಧ ಧರ್ಮದತ್ತ ಆಕರ್ಷಿತನಾಗ್ತಾನೆ. ಆ ಧರ್ಮವನ್ನ ಸ್ವೀಕರಣ ಮಾಡ್ತಾನೆ. ಧರ್ಮದ ಸಂದೇಶಗಳನ್ನ ಪ್ರಜೆಗಳಿಗೆ ಸಾರ ಹೊರಡ್ತಾನೆ. ಯಾರಿಗೂ ಕೂಡ ಧರ್ಮವನ್ನ ಫಾಲೋ ಮಾಡಿ ನನ್ನ ಧರ್ಮವನ್ನು ಅಂತೇಳಿ ಯಾರಿಗೂ ಕೂಡ ಫೋರ್ಸ್ ಮಾಡಲ್ಲ. ಇಷ್ಟ ಇದ್ರೆ ಫಾಲೋ ಮಾಡಿ. ಎಲ್ಲ ಧರ್ಮಕ್ಕೂ ಕೂಡ ಇವನು ಉತ್ತೇಜನ ಕೊಡುವಂತಹದ್ದು, ಯಾರನ್ನು ಕೂಡ ಫೋರ್ಸ್ ಮಾಡಲ್ಲ. ಅಶೋಕ ಧಮ್ಮ ಅಂತ ಬರುತ್ತೆ. ಅಶೋಕ ಧಮ್ಮ ಅಂದ್ರೆ ನೀತಿ ಪಾಠಗಳನ್ನ ಹೇಳುವ ಮುಖಾಂತರವಾಗಿ ಅವರನ್ನ ಒಂದು ಒಂದು ಯೂನಿಟಿಯನ್ನ ಕ್ರಿಯೇಟ್ ಮಾಡೋದು ಅಷ್ಟೇ. ಯಾರನ್ನು ಕೂಡ ನೀವು ಈ ಧರ್ಮಕ್ಕೆ ಕನ್ವರ್ಟ್ ಆಗ್ರಿ, ಮತಾಂತರಗೊಳ್ಳಿ ರೀತಿ ಹೇಳ್ತಿರ್ಲಿಲ್ಲ ಇವನು. ಅದಕ್ಕೆ ನಮ್ಮ ಇತಿಹಾಸದಲ್ಲಿ ಇವನಿಗೆ ಒಂದು ದೊಡ್ಡ ಸ್ಥಾನ ಇರುವಂತದ್ದು. ಗುರು ಹಿರಿಯರು ಮತ್ತು ತಂದೆ ತಾಯರಿಗೆ ವಿದ್ಯಾರಾಗಿರ್ಬೇಕು. ನೋಡ್ರಿ ಹೆಂಗ್ ಹೇಳ್ತಾರೆ, ಒಬ್ಬ ರಾಜ ಪ್ರಜೆಗಳಿಗೆ ಎಷ್ಟು ಕೆಳಮಟ್ಟದಲ್ಲಿ ರೀಚ್ ಆಗಿದ್ದ ಅಂತ ನೋಡ್ರಿ. ಎಷ್ಟು ಚೆನ್ನಾಗಿ ಪ್ರಜೆಗಳ ಜೊತೆ ಮಾತಾಡ್ತಾ ಇದ್ದ. ಗುರು ಹಿರಿಯರು ಮತ್ತು ತಂದೆ ತಾಯರಿಗೆ ವಿದ್ಯಾರಾಗಿರ್ಬೇಕು. ಕರುಣೆ, ಔದಾರ್ಯ, ಸತ್ಯ ಸಂಧತೆಗಳಿಂದ ಕೂಡಿರ್ಬೇಕು. ಹಿಂಸೆ, ಕೋಪ, ಮಾತ್ಸರ್ಯ ಮೊದಲಾದವುಗಳನ್ನು ತೊರೆಯಬೇಕು ಎಂದಿರ್ತಾರೆ. ನೋಡ್ರಿ, ಒಬ್ಬ ರಾಜ ಪ್ರಜೆಗಳಿಗೆ ಹೀಗೆ ಹೇಳ್ತಾ ಇದ್ದಾನೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಅಶೋಕ. ಅಶೋಕ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಸ್ತಾರೆ. 4 ಬೌದ್ಧ ಸಮ್ಮೇಳನ ನಡೀತವೆ. ಮುಂದಿನ ತರಗಳಲ್ಲಿ ನಿಮಗೆ ಡಿಸ್ಕಸ್ ಮಾಡಲಾಗುತ್ತೆ. ಡೋಂಟ್ ವರಿ. 3ನೇ ಬೌದ್ಧ ಸಮ್ಮೇಳನವನ್ನ ಇವನು ನಡೆಸ್ತಾ ಇದ್ದಾರೆ, ನಿಮಗೆ ಗೊತ್ತಿದೆ. ಇವನು ಬೌದ್ಧ ಸ್ತೂಪಗಳ ನಿರ್ಮಾಣ ಮಾಡ್ತಾನೆ ಮತ್ತು ಬುದ್ಧನ ಸಂದೇಶಗಳನ್ನ ಹರಡಲು ರಾಯಭಾರಿಗಳನ್ನ ದೇಶ ವಿದೇಶಗಳಿಗೆ ಕಳಿಸ್ತಾನೆ. ಇದರ ಮುಖಾಂತರವಾಗಿ ಬೌದ್ಧ ಧರ್ಮ ಈಗ ವಿದೇಶಗಳಿಗೆ ಹರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡೂ, ಬೌದ್ಧ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಎರಡೂ ಕೂಡ ಭಾರತದಲ್ಲಿ ಹುಟ್ಟಿರೋದು. ಆದರೆ ಜೈನ ಧರ್ಮ ಬೇರೆ ದೇಶಗಳಿಗೆ ಹೋಗೋದಿಲ್ಲ. ಬಿಕಾಸ್ ಯಾರು ಅಂತವ್ರು ನಮಗೆ ಸಿಗೋಲ್ಲ. ಅಂದ್ರೆ ಈ ತರ ಅಂತ ದೊಡ್ಡ ಗ್ರೇಟ್ ಫಾಲೋವರ್ಸ್. ಯಾವಾಗ ಬುದ್ಧ ಬೌದ್ಧ ಧರ್ಮವನ್ನ ಸ್ವೀಕರಣ ಮಾಡ್ತಾನೆ, ನಂತರ ಇವನು ಈ ಧರ್ಮವನ್ನ ಯಾಕೆ ಭಾರತಕ್ಕೆ ಸೀಮಿತಗೊಳಿಸೋಣ, ಬೇರೆ ದೇಶಕ್ಕೂ ಹರಡಿಸೋಣ ಇವರ ಸಂದೇಶವನ್ನ ಅಂತ ಹೇಳ್ಬಿಟ್ಟು ಬೇರೆ ದೇಶಗಳಿಗೆ ಇವನು ಹಲವಾರು ರಾಯಭಾರಿಗಳನ್ನ, ತನ್ನ ಮಕ್ಕಳನ್ನೇ ಇವನು ಶ್ರೀಲಂಕೆಗೆ ಕಳಿಸ್ತಾನೆ. ಇದರ ಮುಖಾಂತರವಾಗಿ ಎಲ್ಲವೂ ಕೂಡ ಇವತ್ತು ನಾವೇನು ಸೌತ್ ಈಸ್ಟ್ ಏಷ್ಯಾಗಳಲ್ಲಿ ನಾವೇನು ಬೌದ್ಧ ಧರ್ಮ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗಿದೆ, ಅದಕ್ಕೆ ಇವನ ಒಂದು ಕೊಡುಗೆ ಅಪಾರವಾಗಿರುವಂತಹದ್ದು. ಈಗ ಮೌರ್ಯರ ಆಡಳಿತ ಪದ್ಧತಿ ಹೇಗಿತ್ತು? ಈ ಮೌರ್ಯ ಆಡಳಿತ ಪದ್ಧತಿ ನೆಕ್ಸ್ಟ್ ಬರುವಂತಹ ರಾಜರಿಗೆ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡು. ಯಾಕೆ ಅಷ್ಟೊಂದು ಸ್ಪೆಷಾಲಿಟಿ ಇತ್ತ? ಯಾವ ರೀತಿ ಆಡಳಿತ ಪದ್ಧತಿ ಇತ್ತು? ಸೆಂಟ್ರಲೈಸೇಷನ್, ಕೇಂದ್ರೀಕೃತ ಮುಖಾಂತರವಾಗಿ ಆಡಳಿತವನ್ನ ಮಾಡ್ತಾರೆ. ಇಲ್ಲಿ ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದನು. ಎಲ್ಲ ಅಧಿಕಾರಿಗಳು ಆತನ ಕೈಲಿದ್ದವು. ರಾಜನಿಗೆ ಸಲಹೆ ನೀಡಲು ಮಂತ್ರಿ ಮಂಡಲವಿತ್ತು. ಆಡಳಿತದ ವಿಭಾಗಗಳನ್ನ ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ರು. ಅದರಲ್ಲಿ ಮುಖ್ಯವಾಗಿ ಧರ್ಮ ಮಹಾಮಾತ್ರರು ಅಂತಿದ್ರು. ಅವರು ವಿಶೇಷ ಅಧಿಕಾರಿಗಳು, ಸ್ಪೆಷಲ್ ಆಫೀಸರ್ ಅಂತ ಕರಿತೀವಿ. ಸ್ಪೆಷಲ್ ಆಫೀಸರ್ಗಳನ್ನ ಕ್ರಿಯೇಟ್ ಮಾಡಲಾಗಿತ್ತು. ನಾನು ನಿಮ್ಗೆ ಹೇಳಿದೆ, ಉತ್ತಮ ನಡತೆಗಳು. ಈಗ ಜನರಿಗೆ ಶಾಸನಗಳ ಮುಖಾಂತರವಾಗಿ ಗುರು ಹಿರಿಯರು ಮತ್ತು ತಂದೆ ತಾಯರಿಗೆ ವಿಧೇಯರಾಗಿರ್ಬೇಕು, ಕರುಣೆ, ಔದಾರ್ಯ, ಸತ್ಯಸಂಧತೆಗಳಿಂದ ಕೂಡಿರಬೇಕು. ಈ ರೀತಿ ಏನು ಜನರಿಗೆ ಸಂದೇಶನ ಕೊಡ್ತಾನೆ, ಆ ಕೆಲಸವನ್ನ ಈ ಧರ್ಮ ಮಹಾಮಾತ್ರರು ಮಾಡ್ತಾ ಇದ್ರು. ಈ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನ ಪ್ರಚಾರ ಮಾಡ್ತಾ ಇದ್ರು. ದಟ್ ಇಸ್ ಕಾಲ್ಡ್ ಅಶೋಕ ಧಮ್ಮ ಅಂತ ಕರಿತೀವಿ. ಅಶೋಕ ಧಮ್ಮ. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರಿಗಿತ್ತು. ಯಾರಿಗೆ? ಧರ್ಮ ಮಹಾಮಾತ್ರರಿಗೆ. ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಧರ್ಮ ಮಹಾಮಾತ್ರರು ಯಾರು ಅಂದ್ರೆ ಇವರು ಅಶೋಕನ ಕೆಳಗಡೆ ಇರುವಂತಹ ವಿಶೇಷ ಅಧಿಕಾರಿಗಳು. ಅಶೋಕ ಧಮ್ಮವನ್ನ ಪ್ರಮೋಟ್ ಮಾಡುವವರು. ಅಂದ್ರೆ ಅಶೋಕ ಧಮ್ಮ ಅಂದ್ರೆ ಇದೆ, ಗುರುವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಈ ರೀತಿ ಇದೆ ಅಶೋಕ ಧಮ್ಮ ಅಂದ್ರೆ. ಮುಖ್ಯವಾಗಿ
ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನ ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಮುಖ್ಯವಾಗಿ ಗ್ರಾಮಗಳಲ್ಲಿ ಗ್ರಾಮಿಕ ಅಂತ ಇದ್ದ. ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಹಿರಿಯರ ನೆರವಿನಿಂದ ಆಡಳಿತ ಮಾಡ್ತಿದ್ದ. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರಗಳನ್ನು ಕೊಡಲಾಗಿತ್ತು. ಗ್ರಾಮದ ವಿರೋಧಗಳನ್ನ ಗ್ರಾಮ ಸಭೆಯೇ ಬಗೆಹರಿಸುತ್ತಿತ್ತು. ಇದು ಅವರ ಒಂದು ಆಡಳಿತ. ಮುಖ್ಯವಾಗಿ ಇವರ ಒಂದು ಆಡಳಿತ ಪದ್ಧತಿ ಏನಿತ್ತು, ಇದು ಮುಂದಿನ ಅನೇಕ ರಾಜಮನೆತನಗಳಿಗೆ ಇದು ಪ್ರಭಾವವನ್ನು ಬೀರುತ್ತೆ. ಮುಂದಿನ ಅನೇಕ ರಾಜಮನೆತನಗಳು ಇದನ್ನ ಫಾಲೋ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರಲಿ. ವಾಸ್ತು ಮತ್ತು ಮೂರ್ತಿ ಶಿಲ್ಪ. ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನ ನಾವು ಇಂದು ಕಾಣಬಹುದು. ಯಾಕೆ ಅಂತಂದ್ರೆ ಕಲ್ಲುಗಳನ್ನ ಬಳಸ್ತಾರೆ. ಇದರ ಮುಖಾಂತರವಾಗಿ ಕಲ್ಲುಗಳನ್ನ ಬಳಸ್ತಾರೆ. ಅದರಿಂದ ಅವತ್ತಿನ ಅಷ್ಟು ವರ್ಷ ಆದ್ರೂ ಕೂಡ ಇವತ್ತು ನಾವು ಇವರ ರಚನೆಗಳನ್ನ ನಾವು ಕಾಣಬಹುದು. ಅದರಲ್ಲಿ ಮುಖ್ಯವಾಗಿ ಸ್ತೂಪಗಳು ಮತ್ತು ಸ್ತಂಭಗಳು, ಪಿಲ್ಲರ್ಸ್ ಅಂತ ಕರಿತೀವಿ. ಪಿಲ್ಲರ್ಸ್ ಇದರ ಮುಖಾಂತರವಾಗಿ ಇವು ತುಂಬಾನೇ ಇಂಪಾರ್ಟೆಂಟ್. ಸ್ತೂಪ ಅಂತಂದ್ರೆ ಮಧ್ಯಪ್ರದೇಶದ ಸಾಂಚಿಯ ಸ್ತೂಪ ತುಂಬಾನೇ ಇಂಪಾರ್ಟೆಂಟ್. ಕೇಳ್ಬೋದು, ಸಾಂಚಿಯ ಸ್ತೂಪ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ. ಮತ್ತೆ ಉತ್ತರ ಪ್ರದೇಶದಲ್ಲಿರುವಂತಹ ಸಾರನಾಥದ ಸ್ತಂಭ ಅಂತ ಕರಿತೀವಿ, ಪಿಲ್ಲರ್. ದಟ್ ಈಸ್ ಸಾರನಾಥದ ಸ್ತಂಭ ತುಂಬಾ ಪ್ರಸಿದ್ಧವಾಗಿರುವಂತದ್ದು. ಮುಖ್ಯವಾಗಿ ನಾವೇನ್ ನೋಡಿದ್ವಿ, ರಾಷ್ಟ್ರೀಯ ಧ್ವಜದ ಮಧ್ಯೆ ಏನಿದೆ ಚಕ್ರ ಇದೆ, ಅಶೋಕ ಚಕ್ರ, ಅದು ರಾಷ್ಟ್ರೀಯ ಲಾಂಛನ ಇರುವಂತದ್ದು. ರಾಷ್ಟ್ರೀಯ ಲಾಂಛನ ಇರುವಂತದ್ದು ಇಲ್ಲೇ. ಮತ್ತೆ ಅಶೋಕ ಚಕ್ರ ಕೂಡ ಇರುವಂತಹದ್ದು ನಿಮಗೆ ಗೊತ್ತಿರಲಿ, ಇದರ ಮುಖಾಂತರವಾಗಿ ಇರುವಂತದ್ದು. ಮತ್ತೆ ಈ ಉತ್ತರ ಪ್ರದೇಶದ ಸಾರನಾಥದ ಸ್ತಂಭದ ಮೇಲೆ ಇರುವಂತಹ 4 ತಲೆಯ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರದ ಲಾಂಛನವಾಗಿದೆ. ಈ ಮುಖಾಂತರವಾಗಿ ಈ ಒಂದು ನಾರ್ಮಲ್ ಆಗಿ ಈ ಒಂದು ಚಕ್ರ ಅಶೋಕ ಚಕ್ರ ಅಂತ ಕರಿತೀವಿ. ಅಶೋಕ ಚಕ್ರ ಅಂತೇಳಿ ಅಶೋಕ ಚಕ್ರ ಇದೆಯಲ್ಲ, ಆಕ್ಚುಲಿ ಇದಕ್ಕೆ ಹೆಸರು ಬೌದ್ಧ ಚಕ್ರ ಅಂತೇಳಿ, ಬೌದ್ಧ ಚಕ್ರ ಅಂತ ಕರಿಬೇಕು. ಬಟ್ ನಾವ್ ಯಾಕೆ ಬೌದ್ಧ ಚಕ್ರ ಅಂತ ಕರೀಲ್ಲ ಅಂತಂದ್ರೆ ಇದು ಭಾರತ ಅನ್ನೋದು ಜಾತ್ಯತೀತ ರಾಷ್ಟ್ರ. ಬೌದ್ಧ ಚಕ್ರ ಅಂತ ಕರಿಬಾರ್ದು, ಬಿಕಾಸ್ ಜಾತ್ಯತೀತ ರಾಷ್ಟ್ರ ಆದ್ರಿಂದ ನಾವ್ ಇದೇನ್ ಮಾಡ್ತೀವಿ, ಅಶೋಕ ಚಕ್ರ ಅಂತ ಕರಿತೀವಿ ಅಷ್ಟೇ. ನಿಮಗೆ ಗೊತ್ತಿರಲಿ, ಉತ್ತರ ಪ್ರದೇಶದ ಸಾರನಾಥದ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರದ ಲಾಂಛನವಾಗಿದೆ. ಓಕೆ, ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇಲ್ಲಿಗೆ ಈ ಕಾನ್ಸೆಪ್ಟ್ ಮುಗಿಯುತ್ತೆ. ಇಂಪಾರ್ಟೆಂಟ್ ಸೂಚನೆ ಅಂದ್ರೆ, ನಿಮಗೆ ಗೊತ್ತೇ ಇದೆ, ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್, ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ಸಂಪೂರ್ಣವಾಗಿ ಚರ್ಚಿಸುವಂತ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರುವಂತದ್ದು. ಮುಖ್ಯವಾಗಿ ನಾವು ಪ್ಲಾನ್ ಆಗ್ತಾ ಇದ್ದೇವೆ. ಬಿಪಿನ್ ಚಂದ್ರ ಆಗಿರಬಹುದು, ಸ್ಪೆಕ್ಟ್ರಮ್ ಆಗಿರಬಹುದು, ತಮಿಳುನಾಡು ಪುಸ್ತಕಗಳಾಗಿರ್ಬೋದು, ಇನ್ನು ಮತ್ತೆ ಲಕ್ಷ್ಮೀಕಾಂತ್, ಹಲವಾರು ಪುಸ್ತಕಗಳನ್ನ ನಿಮ್ಮ ಮುಂದೆ ನಾವು ಡಿಸ್ಕಸ್ ಮಾಡಕ್ ಬರ್ತಿದ್ದೇವೆ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತೇವೆ. ಇದರ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೋಸ್ಕರ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ, ಜಾಯಿನ್ ಆಪ್ಷನ್ ಮುಖಾಂತರವಾಗಿ ಸಹಾಯವನ್ನ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159 ಇದರ ಮುಖಾಂತರ ಹೆಲ್ಪ್ ಮಾಡಬಹುದು. ಸಾಧ್ಯವಾದ್ರೆ ಮಾಡಬಹುದು. ಸಾಧ್ಯವಾದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರವಾಗಿ ನಮಗೆ ಬೆಂಬಲ ಸೂಚಿಸಬಹುದು. ಮತ್ತೆ ಇದರಲ್ಲಿ ಹೆಚ್ಚು ಬಂದ ಹಣವನ್ನ ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ಗಳ ಮುಖಾಂತರವಾಗಿ ಬಡ ವ್ಯಕ್ತಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನ ಮಾಡಲಾಗುವುದು. ಓಕೆ, ನಿಮಗೆ ಆದ್ರೆ ಸಹಾಯವನ್ನ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗ್ಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗೋಣ.